ಜ್ಞಾನಕಾರ್ಯ ಕೃಷ್ಣಾರಮಣರು ಪುಷ್ಣೀತಾ ಮಮ ಸದ್ಬುದ್ಧಿ ವಿಷ್ಣುವಾಸಿಷ್ಠರು ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ವ್ಯಾಸಾಯ ಪರಮಾಶಾಯ ಶ್ರೀಶಾಯ ಗಣರಾಶಯೇ ವಿದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ನಮೋ ನಮಃ ಶುದ್ಧಸ್ಫಟಿಕಸಂಧಾಯಂ ಶುದ್ಧವಿದ್ಯಾಪದಾಯಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಮಹಂ ಭಜೆ. ಪರಮಪೂಜ್ಯರಾದ ಭೀಮನಗಟ್ಟೆ ಅಥವಾ ಭೀಮಸೇತು ಮುನಿವೃಂದ ಸಂಸ್ಥಾನಾಧೀಶ್ವರರಾದ ಪೂಜ್ಯ ಶ್ರೀ ರಘುವರೇಂದ್ರ ತೀರ್ಥ ಶ್ರೀಪಾದ ಸರ್ವರಿಗೆ ಭಕ್ತಿನೊಂದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಸಾಮಾನ್ಯವಾಗಿ ಚಾತುರ್ಮಾಸ್ಯ ವ್ರತ ಅಂದರೆ ಪಟ್ಟಣದಲ್ಲಿ ಕ್ರಮ ಇರುತ್ತೆ. ಯಾಕಂದರೆ ಪಟ್ಟಣದಲ್ಲಿ ಭಕ್ತಜನತೆ ಜಾಸ್ತಿ ಸೇರ್ತಾರೆ. ದೇವರ ದರ್ಶನ ಹೆಚ್ಚು ಜನಕ್ಕೆ ಮಾಡಿಸುವುದು ಅನ್ನೋದಕ್ಕಿಂತ ನಮ್ಮ ಯೋಜನೆಗಳನ್ನೆಲ್ಲ ಸರಿಯಾಗಿ ನಿರ್ವಹಿಸುವುದಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯ ಭಾವನೆ ಪೀಠಾಧಿಪತಿಗಳಲ್ಲಿ ಹೆಚ್ಚು. ಆದರೆ ಕೆಲವು ತೀರ್ಥಗಳನ್ನು ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಭೀಮಾನು ಶ್ರೀಪಾದರು ಅವರಿಗೆ ಹರಿದ್ವಾರದಲ್ಲಿ ಚಾತುರ್ಮಾಸ್ಯ ವ್ರತವನ್ನು, ಅದಕ್ಕಿಂತ ಹಿಂದೆ ಒಂದು ಬಾರಿ ಬದರಿಯಲ್ಲಿ ಕಾಷ್ಠವನ್ನು ವ್ರತವನ್ನು ಮಾಡಿಕೊಂಡು ಚಾತುರ್ಮಾಸ್ಯ ವ್ರತವನ್ನು ಸಾಧನೆಗೋಸ್ಕರ ಸೂಕ್ತವಾಗಿರ್ತಕ್ಕಂತಹ ಚಾತುರ್ಮಾಸ್ಯ ವ್ರತ. ಪೂಜ್ಯ ಶ್ರೀಪಾದರು ಕೂಡ ಈ ಕೋಟೇಶ್ವರ ದಕ್ಷಿಣ ಕನ್ನಡದಲ್ಲಿ ಬರತಕ್ಕಂತಹ ಸಪ್ತ ಕ್ಷೇತ್ರಗಳಲ್ಲಿ ಒಂದು. ಆ ಕ್ಷೇತ್ರದಲ್ಲಿ ಕೋಟಿ ತೀರ್ಥದ ಸನ್ನಿಧಾನದಲ್ಲಿ ಶ್ರೀರಾಮದೇವರ ಪೂಜಾ ಕೈಂಕರ್ಯಗಳನ್ನು ಭಕ್ತಜನರಿಗೆ ಭಗವತ್ ಪ್ರಸಾದವನ್ನು ಕೊಡುವ ಕೆಲಸದ ಜೊತೆಗೆ ಚಾತುರ್ಮಾಸ್ಯ ಕಾಲದಲ್ಲಿ ವಿಶೇಷ ಜ್ಞಾನಯಜ್ಞವನ್ನು ನಡೆಸ್ತಾ ಇದ್ದಾರೆ. ಸದಾಚಾರ ಸ್ಮೃತಿ ನಮ್ಮ ಜೀವನದಲ್ಲಿ ಅನಿವಾರ್ಯವಾಗಿ ಬೇಕಾದಂತಹ ನಡತೆಗೆ ಸಂಬಂಧಪಟ್ಟ ಬೆಳಕು ಅದನ್ನು ನೀಡ್ತಾ ಇರತಕ್ಕಂತಹ ಪೂಜ್ಯ ಶ್ರೀಪಾದ ಅವರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಅರ್ಪಿಸೋಣ. ಈಗ ನಿಮ್ಮ ಜಿಜ್ಞಾಸೆಗಳಿಗೆ ಉತ್ತರವನ್ನು ಕೊಡುವುದಕ್ಕೋಸ್ಕರ ನನ್ನನ್ನು ನಿಯಮಿಸಿದ್ದಾರೆ. ನಾನು ಎಷ್ಟು ಹೇಳ್ತೇನೆ ಅಂತ ಗೊತ್ತಿಲ್ಲ. ಸರಿಪಡಿಸಬೇಕು. ಯಥಾಶಕ್ತಿ ಭಗವತ್ ಸನ್ನಿಧಾನದಲ್ಲಿ ನಾನು ಅಧ್ಯಯನ ಮಾಡಿದ ವಿಷಯವನ್ನು ತಮಗೆ ತಿಳಿಸಬೇಕಿದ್ದೇನೆ. ಅದು ನಮ್ಮ ನಿತ್ಯ ಆಂಗಿಕ ಮಾಡೋದಕ್ಕೆ ಅದು ಬಟ್ಟೆ ಶುದ್ಧಿ ವಿಚಾರದಲ್ಲಿ ಒಂದು ಶ್ಲೋಕ ಹೇಳ್ತಿರ್ತೀವಿ. ಒಂದು ದಿವಸ 15 ದಿವಸ ತಿಂಗಳು ಅಂತ ಅಲ್ಲಿ ಯಾವುದು ಮಡಿ ಎನ್ನುವ ವಿಷಯದಲ್ಲಿ ಅವರು ಪ್ರಶ್ನೆ ಹೇಳ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ಮಡಿ ಎನ್ನುವ ಶಬ್ದ ಇಲ್ಲ, ಅದು ಕನ್ನಡದ ಶಬ್ದ. ಸಂಸ್ಕೃತದಲ್ಲಿ ಶುಚಿ ಅನ್ನುವ ಶಬ್ದ ಇದೆ. ಶೌಚ, ಶುಚಿ ಅನ್ನುವ ಶಬ್ದವನ್ನು ನಾವು ಬಳಸ್ತೇವೆ. ಅದರಲ್ಲಿ ಮಡಿ 4 ವಿಧ. ಒಂದು ಶರೀರ ಶೌಚ, ಎರಡನೇದು ವಸ್ತ್ರ ಶೌಚ, ಮೂರನೇದು ಪರಿಸರ ಶೌಚ, ನಾಲ್ಕನೇದು ಮನಃಶೌಚ. ನಾಲ್ಕನೇದು ಯಾಕಂದ್ರೆ ತುಂಬಾ ಕಷ್ಟ, ಅದು ಬರೀ ಈ ಮೂರನ್ನು ಸರಿಯಾಗಿ ಮಾಡಿದರೆ ಆ ನಾಲ್ಕನೇದು ತಾನಾಗಿ ಬರ್ತದೆ. ಶರೀರ ಶೌಚಕ್ಕೋಸ್ಕರ ಸ್ನಾನ ಬೇಕು. ವಸ್ತ್ರ ಶೌಚ ಅದನ್ನು ವಿವರಣೆ ಮಾಡಿದ್ದಾರೆ, ಅದರ ವಿವರಣೆ ಕೊಡ್ತೇನೆ. ಮೂರನೇದು ಪರಿಸರ ಶೌಚ ಅಂತ ಹೇಳಿದ್ರೆ ಸ್ನಾನ ಮಾಡಿ ಬಂದು ಅನುಷ್ಠಾನಕ್ಕೆ ಕೂತುಕೊಳ್ಳಬೇಕಾದರೆ ಪ್ರದೇಶದಲ್ಲಿ ಪ್ಲಾಸ್ಟಿಕ್ಗಳು, ಕಸಕಡ್ಡಿಗಳು, ಟಿವಿ ಟೇಪ್ಗಳು ಅದೆಲ್ಲ ಇರಬಾರದು. ಇದು ಪರಿಸರದ ಶುಚಿ ಅಂತ ಕರೀತಾರೆ. ಮೊಬೈಲ್ ಕೂಡ ಹತ್ತಿರದಲ್ಲಿ ಇರಬಾರದು. ಯಾಕಂದರೆ ಮೊಬೈಲ್ನ ಅದರಿಂದ ಬರತಕ್ಕಂತಹ ಕೆಲವು ವೈಬ್ರೇಷನ್ಗಳು, ಕಿರಣಗಳು, ಆ ಕಾರಣದಿಂದ ಗುಬ್ಬಿಗಳು ಕೂಡ ಇವತ್ತು ವಾಸ ಮಾಡ್ತಾ ಇಲ್ಲ. ಆದ್ದರಿಂದ ಅದು ಕೂಡ ಪರಿಸರದ ಅಶುಚಿಗೆ ಹೇಳುವಾಗ್ತದೆ. ಕನಿಷ್ಠ 10 ಮೀಟರ್ ದೂರದಲ್ಲಿ ಇರಬೇಕು ಅಂತ ಹೇಳ್ತಾರೆ ವಿಜ್ಞಾನಿಗಳು. ನಾವು 10 ಫೀಟ್ ದೂರದಲ್ಲಾದರೂ ಮೊಬೈಲ್ ಬರಬೇಕು ಅನುಷ್ಠಾನಕ್ಕೆ. ಈಗ ಪರಿಸರ ಶುಚಿ ಬೇಕು. ಅಂದರೆ ಶುದ್ಧ ಮಡಿಯನ್ನು ಇಟ್ಟುಕೊಂಡು ಸ್ನಾನದ ಕೋಣೆಯಲ್ಲೇ ಗಮನಾನುಷ್ಠಾನ ಮುಗಿಸಿರುವ ಹಾಗೆ ಪರಿಸರ ಶುಚಿ ಕೂಡ ಬೇಕು. ಮನಃಶೌಚಕ್ಕೋಸ್ಕರ ಮಂತ್ರ ಪುರಸ್ಸರವಾಗಿ ಸ್ನಾನ, ವಿಶೇಷ ತೀರ್ಥಗಳಲ್ಲಿ ಬರುವುದು ಇವೆಲ್ಲವೂ ಅಪೇಕ್ಷಿತವಾದದ್ದು. ವಸ್ತ್ರಶೌಚದ ವಿಷಯದಲ್ಲಿ ಶರೀರಕ್ಕೆ ಯಾವುದು ಹಿತವಾಗುತ್ತೋ ಅಂತಹ ವಸ್ತ್ರ ಶುಚಿ ಅಂತ ಹೇಳ್ತಾರೆ. ಅಂದರೆ ಕೆಲವೊಂದು ಭಾವಗಳು ಇರ್ತಾರೆ, ಅದನ್ನು ಸುತ್ತಾಗ ಮೈಯಲ್ಲಿ ಶುಚಿತಾ ಇರ್ತದೆ. ನೀವು ಜಪಾನುಷ್ಠಾನಕ್ಕೆ ಕೂತ ಹೊತ್ತಿಗೆ ಅದು ಶರೀರಕ್ಕೆ ಕಿರಿಕಿರಿ ಆಗ್ತಾ ಇರ್ತದೆ. ಯಾವುದು ಶರೀರಕ್ಕೆ ನೀವು ಸೂರ್ಯಮಂಡಲ ಮಧ್ಯವರ್ತಿ ನಾರಾಯಣನನ್ನು ಧ್ಯಾನ ಮಾಡುವ ಹೊತ್ತಿಗೆ ನಿಮ್ಮ ಮನಸ್ಸು ಎಷ್ಟೊತ್ತಿಗೆ ಒಂದು ಸರಿ ಬಟ್ಟೆಯನ್ನು ಬಳಸಿ ಬಟ್ಟೆ ಉಡ್ತೇನೆ ಅಂತ ಅನಿಸುವ ಹಾಗಿದ್ದ ಪಕ್ಷದಲ್ಲಿ ಅದು ಶುಚಿ ಅಲ್ವಾ.
ಅಂದ್ರೆ ಮನಸ್ಸಿಗೆ ಶರೀರಕ್ಕೆ ಕಿರಿಕಿರಿ ಕೊಡತಕ್ಕಂತಹ ಅವಸ್ಥೆ ಶುಚಿ ಅಲ್ಲ ಅನ್ನೋದು ಒಂದು ವಿಧಿ. ಇದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ವಿಧಿ. ಆಮೇಲೆ ಬಟ್ಟೆ ಯಾವುದು ಹೆಚ್ಚು ಉಚಿತ ಅಂತ ಹೇಳಬೇಕಂದ್ರೆ ಕೌಶೇಯ, ಕಾರ್ಪಾಸ ಈ ಎರಡು ವಸ್ತ್ರಗಳಿಗೆ ಹೆಚ್ಚು ಮಹತ್ವವನ್ನು ಪಡೆದಿದ್ದಾರೆ. ಕೌಶೇಯ ಅಂದರೆ ರೇಷ್ಮೆ, ಕಾರ್ಪಾಸ ಅಂದರೆ ಹತ್ತಿಯ ಬಟ್ಟೆ, ರೇಷ್ಮೆಯ ಬಟ್ಟೆ ಇದಕ್ಕೆ ಮಹತ್ವ. ಇದು ಆದ ಮೇಲೆ ಉಣ್ಣೆಯ ಬಟ್ಟೆಗೆ ಮಹತ್ವ. 3 ಬಟ್ಟೆ. ಅದರಲ್ಲಿ ಹತ್ತಿಯ ಬಟ್ಟೆ ಒಂದು ಬಾರಿ ಉಟ್ರೆ ಅದನ್ನು ಮತ್ತೆ ಬಿಚ್ಚಿ ಬೇರೆ ಹೊಸ ಬಟ್ಟೆಯನ್ನು ಉಟ್ರೆ ಆವಾಗ ಆ ಬಟ್ಟೆ ಇನ್ನೊಂದು ಬಾರಿ ಉಡುವುದಕ್ಕೆ ಬರುವುದಿಲ್ಲ ಅನ್ನುವುದು ಹತ್ತಿಯ ಬಟ್ಟೆಯ ಮಡಿಯ ಕಾಲಾವಧಿ. ಎಲ್ಲ ತನಕ ಹತ್ತಿಯ ಬಟ್ಟೆ ಮಡಿಯಲ್ಲಿ ಉತ್ತದ್ದು ಶುದ್ಧಿಯಾಗಿದೆ ಎಂದರೆ ಕಾರ್ಪಾಸಂ ಕಟಿ ಮುಕ್ತಂ ಕೌಶೇಯಂ ಭೋಜನಾವಧಿ ಪೂರ್ಣವಸ್ತ್ರಂ ಸದಾ ಶುದ್ಧಂ ಪೂರ್ಣ ವಾದೇನ ಶುಚ್ಯತಿ. ಇದು ವಿಧಿ. ಅಂದ್ರೆ ಕಾರ್ಪಾಸಂ ಕಟಿ ನಿರ್ಮುಕ್ತಂ, ಕಟಿ ಅಂದರೆ ಸೊಂಟದಿಂದ ನಿರ್ಮುಕ್ತ ಅಂದರೆ ಒಮ್ಮೆ ಬೇಕಿರ್ತದೆ. ಆಮೇಲೆ 2ನೇ ಬಾರಿ ಅದನ್ನೇ ಉಡುವುದಕ್ಕೆ ಅದು ಮಡಿ ಬರುವುದಿಲ್ಲ. ಕೌಶೇಯ ಆಗಲು ಅಂದರೆ ರೇಷ್ಮೆಯ ಬಟ್ಟೆಗೆ ಅದಕ್ಕಿಂತ ಸ್ವಲ್ಪ ಮಹತ್ವ ಇದೆ. ಕೌಶೇಯ ವಸ್ತ್ರವನ್ನು ಮಡಿಯಲ್ಲಿದ್ದದನ್ನು ಅಂದ್ರೆ ಮಡಿಯೊಳಗೆ ಹಾಕಿದ್ದೇವೆ ಅಂತ ಅನ್ಕೊಳ್ಳಿ, ಅದನ್ನು ಈಗ ಉಟ್ಟಿದ್ದೇನೆ, ಉಟ್ಟುಕೊಂಡು ಜಪಾನುಷ್ಠಾನ ಮಾಡಿದ್ದೇನೆ, ಮಧ್ಯದಲ್ಲಿ ಏನೋ ಕೈಕಾಲು ತೊಳ್ಕೊಂಡು ಬರಬೇಕಾದ ಪ್ರಸಂಗ ಬಂತು, ಒಂದು ಸಲ ಅದನ್ನು ತೆಗೆದಿಟ್ಟು ಮತ್ತೆ ಬೇರೆ ಬಟ್ಟೆ ಇಟ್ಟುಕೊಂಡು ಹೋಗಿ ಶುದ್ಧವಾಗಿ ಮತ್ತೆ ಶುದ್ಧಿಯಾಗಿ ಬಂದು ಅದೇ ಬಟ್ಟೆಯನ್ನು ಉಡುವುದಕ್ಕೆ ಬರ್ತದೆ. ಆ ಬಟ್ಟೆ ಯಾವಾಗ ಶುದ್ಧಿಯಾಗ್ತದೆ ಅಂದ್ರೆ ಅದನ್ನು ಉಟ್ಟುಕೊಂಡು ಊಟ ಮಾಡಿದ್ರೆ ಆಮೇಲೆ ಅದು ಮಡಿ ಬರುವುದಿಲ್ಲ. ಮಡಿ ಬರುವುದಿಲ್ಲ ಅಂದ್ರೆ ಒಗಿಬೇಕು, ಒಗೆಯುವುದನ್ನು ಬಿಸಾಡುವುದಲ್ಲ, ಒಗಿಬೇಕು. ಅದನ್ನು ಶುದ್ಧೀಕರಿಸಿ ಮತ್ತೆ ಮಡಿಗೋಸ್ಕರ ಬಳಸಿಕೊಳ್ಳಬಹುದು. ಇದು ಕೌಶೇಯದ ಸ್ಥಿತಿ. ಈಗ ನಾವು ಹೀಗೊಂದು ಆಲೋಚನೆ ಮಾಡುವ, ಅವರು ಕೇಳಿದ ಪ್ರಶ್ನೆ ಇರುತ್ತೆ. ನಾವು ಕೌಶೇಯವನ್ನು ಉಟ್ಟುಕೊಂಡು ನಾವು ಜಪಾನ ಸ್ನಾನ ಮಾಡಿದ್ದೇವೆ, ತೆಗೆದು ಮಡಿಯಲ್ಲೇ ಇಟ್ಟಿದ್ದೇವೆ. ನಾಳೆ ಸ್ನಾನ ಮಾಡಿ ಬಂದು ಶುದ್ಧವಾಗಿ ಅದೇ ಬಟ್ಟೆಯನ್ನು ಉಟ್ಟುಕೊಂಡು ನಾವು ಜಪಾನ ಸ್ನಾನ ಮಾಡಬಹುದು. ಈ ರೀತಿ ಎಷ್ಟು ದಿವಸ ಮಾಡಬಹುದು ಅಂತ ಅವರು ಕೇಳಿದ ಪ್ರಶ್ನೆ ಮೂಲಭೂತವಾಗಿ. ಅದು ಎಷ್ಟು ದಿವಸ ಅಂದ್ರೆ ಒಂದು ಏಕಾದಶಿ ಬರುವುದರಲ್ಲಿ ತನಕ. ವಸ್ತುತಃ ಧರ್ಮಶಾಸ್ತ್ರದಲ್ಲಿ ಹಾಗಿಲ್ಲ. ಧರ್ಮಶಾಸ್ತ್ರದಲ್ಲಿ 15 ದಿವಸ ಅಂತ ಹೇಳ್ತಾರೆ. ಪಕ್ಷಂ ಯಾವುದು ಅಂತ ಹೇಳ್ತಾರೆ, 15 ದಿವಸ ಅಂತ. ನಾನು ಏಕಾದಶಿ ಯಾಕೆ ಹೇಳುವುದಂದ್ರೆ ಅವರು ಪುರುಸೊತ್ತು ಇರ್ತದೆ, ಅದರಿಂದ ಶುದ್ಧೀಕರಣ ಮಾಡಿಲಾಗುವುದಕ್ಕೆ ಅನುಕೂಲ ಅಂತ ಹೇಳಿ. ಯಾಕಂದ್ರೆ ಅದನ್ನು ಮಡಿ ಮಾಡಿ ಹಾಕುವಾಗ ಊಟ ಮಾಡಿ ಅದನ್ನು ಮಡಿ ಮಾಡಿದ್ರೆ ಅದು ಮಡಿ ಬರುವುದಿಲ್ಲ. ಏಕಾದಶಿ ದಿವಸ ನೀವು ಸಾಯಂಕಾಲವೂ ಮಡಿ ಮಾಡಿ ಅದನ್ನು ಹಾಕಬಹುದಲ್ವಾ, ಆ ಅನುಕೂಲ ಇರುವುದರಿಂದ ಏಕಾದಶಿ ಅಂತ ಹೇಳುವುದು. ಇಲ್ಲೇ ಹೋದ್ರೆ ಆ ರೀತಿ ಉಳ್ತಾ ಇದ್ದಂತಹ ಬಟ್ಟೆ ಅದು 15 ದಿವಸಕ್ಕೆ ಅದರಲ್ಲಿ ಶರೀರದ ಬೆವರು ಇತ್ಯಾದಿಗಳ ಸ್ಪರ್ಶವಾಗುವುದರಿಂದ ಅದು ಅಶುದ್ಧಿಯಾಗಿದೆ. ಅದರಿಂದ 15 ದಿವಸಕ್ಕೊಂದು ಬಾರಿ ಆ ಬಟ್ಟೆಯನ್ನು ಮತ್ತೆ ಶುದ್ಧೀಕರಿಸಿ ಮತ್ತೆ ಒಣ ಹಾಕಿ ಆಮೇಲೆ ಉಪಯೋಗಿಸಿದರೆ ಮತ್ತೆ 15 ದಿವಸ ಉಪಯೋಗಿಸಬಹುದು. ಇದು ಕೌಶೇಯಕ್ಕೆ ಸಂಬಂಧಪಟ್ಟಂತಹ ವಿಷಯ. ಆದರೆ ಕಾರ್ಪಾಸಕ್ಕೆ ಅದು ನಡೆಯುವುದಿಲ್ಲ. ಅಂದ್ರೆ ಹತ್ತಿಯ ಬಟ್ಟೆ ನಾವು ಇವತ್ತು ಉಟ್ಟದ್ದನ್ನು ಹಾಗೆ ಮಳೆಯಲ್ಲಿ ಇಟ್ಟು ನಾಳೆ ಉಪಯೋಗಿಸಿದರೆ ಅದಕ್ಕೆ ಬರುವುದಿಲ್ಲ. ಇನ್ನು 3ನೇ ವಿಷಯ ಏನಿದೆ, ಪೂರ್ಣ ವಸ್ತ್ರ. ಪೂರ್ಣ ಅನ್ನುವ ಸಂಸ್ಕೃತದ ಶಬ್ದ ಕನ್ನಡದಲ್ಲಿ ಉಣ್ಣೆ ಅಂತಾಗಿದೆ, ಉಣ್ಣೆಯ ಬಟ್ಟೆ. ಇವತ್ತು ಧಾವಳಿಯು ಕೂಡ ಪೂರ್ಣ ವಸ್ತ್ರಕ್ಕೆ ಸದೃಶವಾದದ್ದು. ಧಾವಳಿ ಅಂದರೆ ವಾರಕ್ಷ ಅನ್ನು ಕರೀತಾರೆ. ಅಂದ್ರೆ ವೃಕ್ಷದ ತೊಗಟೆಗಳನ್ನು ಜಜ್ಜಿ ಮಾಡಿರ್ತಕ್ಕಂತಹ ಬಟ್ಟೆ. ನಾರಿನಿಂದ ಮಾಡಿದ ಮಡಿ. ಆ ಮಡಿಗಳಲ್ಲೂ ಕೂಡ ಅದು ಸದಾ ಶುದ್ಧ. ಅದನ್ನು ನೀರಿನಲ್ಲಿ ಶುದ್ಧೀಕರಿಸಬೇಕಾದ ಅವಶ್ಯಕತೆ ಇಲ್ಲ. ಯಾವುದು ಬೇಕಾದರೂ ಉಟ್ಟುಕೊಂಡು ಅದು ಶುದ್ಧ ಇರುತ್ತದೆ. ಯಾಕಂದ್ರೆ ಏನಾದರೂ ಅದಕ್ಕೆ ದುಡ್ಡು ಹಿಡಿದಿದೆ ಅನಿಸಿದ್ರೆ ಗಾಳಿಸಿದ್ರೆ ಯಾಕಂದ್ರೆ ಪೂರ್ಣ ವಾತೆಯ ಶುದ್ಧಿ, ಗಾಳಿಯಿಂದ ಅದಕ್ಕೆ ಶುದ್ಧಿ ಉಂಟು, ಗಾಳಿಸಿದರೆ ಶುದ್ಧವಾಗುತ್ತದೆ. ಹಾಗೆ ಅಂತೇಳಿ ಕೆಲವೊಂದು ಸಲ ನಮಗೆ ತುಂಬಾ ಬೇಸರ ಆಗುವುದೇನು ಅಂದ್ರೆ ಕೆಲವು ಸಂಪ್ರದಾಯ, ಆಯಾ ಪ್ರದೇಶದ ಸಂಪ್ರದಾಯದಲ್ಲಿ ಆ ಧಾವಳಿ ಉಟ್ಕೊಂಡಿರ್ತಾರೆ. ಅವರು ಬಡಿಸುವುದಕ್ಕೆ ಏನಾದರೂ ಮಡಿ ಇಟ್ಕೊಂಡು ಹತ್ತಿರದಲ್ಲಿ ಕೆಟ್ಟ ವಾಸನೆ ಬರ್ತಾ ಇರ್ತದೆ. ಅದಕ್ಕೆ ಎಣ್ಣೆ ಹಾಕಿರ್ತದೆ. ನಿನ್ನೆ ದಿವಸ ಸಾರು, ನಿನ್ನೆ ದಿವಸ ಹುಳಿ, ಬಹುಶಃ ಅದನ್ನೇ ನೀರಲ್ಲಿ ಹಾಕಿ ಹಿಂಡಿದ್ರೆ ಅದೊಂದು ಪದಾರ್ಥ ಸಾರಾಗುವ ಸ್ಥಿತಿ ಇರ್ತದೆ. ಆ ರೀತಿಯ ಬಟ್ಟೆ ಅದು ಶುದ್ಧವು. ಅದನ್ನು ಧರ್ಮಶಾಸ್ತ್ರ ಕೆಲವು ಸಲ ನಮ್ಮನ್ನು ದಾರಿ ತಪ್ಪಿಸುವಂತಹ ಪ್ರಸಂಗಗಳು. ಇದನ್ನು ಜಾಗ್ರತೆಯಾಗಿ ನೋಡಬೇಕು. ಯಾಕಂದ್ರೆ ಊರ್ಣ ವಾತೆಯ ಶುದ್ಧತೆ ಅಂತ ಹೇಳಿದ್ದವರು ಗಾಳಿಗೆ ಕೊಡ್ತಾ ಇದ್ರೆ ಅದು ಶುದ್ಧ ಆಗ್ತದೆ, ಹೌದು. ಆದರೆ ಅದೇ ಧರ್ಮಶಾಸ್ತ್ರ ಮುಂದೆ ಹೇಳ್ತದೆ, ಕಾಕಸ್ಪರ್ಶಾತ್ ಶವಸ್ಪರ್ಶಾತ್ ಸ್ಪರ್ಶಾತ್ ಮೂತ್ರಪುರೀಶಯೋಗೋ ತಥಾ ಅಶುದ್ಧಿ ಸಂಸ್ಪರ್ಶಾತ್ ಪೂರ್ಣ ವಾತಾತ್ ನ ಶುದ್ಧತಿ. ವಾತಾತ್ ನ ಶುದ್ಧತಿ ಆ ಉಣ್ಣೆ ಬಟ್ಟೆ, ಧಾವಳಿ ಬಟ್ಟೆ ಅದು ಕೂಡ ಅದಕ್ಕೆ ಕಾಗೆಯ ಸ್ಪರ್ಶವಾದರೆ, ಶವಸ್ಪರ್ಶವಾದರೆ, ಮೂತ್ರಪುರೀಶಗಳ ಮಲಮೂತ್ರಗಳ ಸಂಪರ್ಕವಾಯಿತು ಅಂತಂದ್ರೆ, ಅಥವಾ ಅಶುಚಿಯಾದ ಯಾವುದೇ ವಸ್ತುವಿನ ಸಂಪರ್ಕವಾದರೆ ಸಾಕು ಹೊಳಿಯು ಅದರಲ್ಲಿ ಸೇರುತ್ತೆ. ದುರ್ವಾಸನೆ
ದುರ್ವಾಸನೆ ಬರುವ ರೀತಿಯ ಅಶುಚಿ ಸ್ಪರ್ಶವಾದರೆ ಆವಾಗ ಅದು ಹೂರ್ಣ ಪಾಕ ನಶುದ್ಧಿ. ಗಾಳಿಯಿಂದ ಅದಕ್ಕೆ ಶುದ್ಧಿ ಇಲ್ಲ. ಮತ್ತೆ ಹೇಗೆ? ನೀರಿನಲ್ಲಿ ಹಾಕಿ ಶುದ್ಧೀಕರಿಸಿ ಒಣ ಹಾಕಿ. ಕೆಲವರಲ್ಲಿ ಭಾವನೆ ಇದೆ, ಧಾವಳಿ ಬಟ್ಟೆ ನೀರಿಗೆ ಹಾಕಿದ್ರೆ ಹೋಯ್ತಲ್ಲ, ಆಮೇಲೆ ಮನೆಗೆ ಬರುವುದಿಲ್ಲ ಅಂತ. ನಾನು ಓದಿದ ಧರ್ಮಶಾಸ್ತ್ರದಲ್ಲಿ ಇಲ್ಲಿ ತನಕ ಆ ಮಾತು ಸಿಗಲಿಲ್ಲ. ಬಹುಶಃ ಕೆಲವರ ಒಂದು ರೀತಿಯ ಆಲಸ್ಯವನ್ನು ಅದಕ್ಕೋಸ್ಕರ ಬಳಸಿಕೊಂಡಿದ್ದಾರೋ ಏನು. ಆದರೆ ಅದನ್ನು ನೀರಿಗೆ ಹಾಕಿ ಶುದ್ಧೀಕರಿಸಿದರೆ ಹೇಗೆ ನಮ್ಮದು ಒಂದು ಮನೆ, ನಾವು ಮನೆಯಲ್ಲಿ ಕೂತ್ಕೊಂಡಿರ್ತೇವೆ, ಬೇಲಿ ಕಟ್ಟಿದ ಮನೆ, ಆ ಮನೆಗೆ ನಾವು ಅನ್ನದಾಗಿದ್ರೆ ಹೇಗೆ ಗೋಮೆ ಹಾಕಿ ಅದನ್ನು ಶುದ್ಧೀಕರಿಸಿ ಒಣ ಹಾಕಿದರೆ ಮತ್ತೆ ಅದು ಶುದ್ಧವಾಗ್ತದೆ. ಹಾಗೆ ಊರ ವಾಕ್ಷವಾದ್ರಿಂದ ಅಥವಾ ಉಣ್ಣೆ ಆದ್ರಿಂದ ಅದು ಮತ್ತೆ ಶುದ್ಧಿಗೆ ಬರ್ತದೆ. ಇದು ಧರ್ಮಶಾಸ್ತ್ರದಲ್ಲಿ ಬಟ್ಟೆಯ ವಿಷಯ. ಈ ಎಷ್ಟು ವರ್ಷದ 15 ದಿವಸಕ್ಕೊಂದ್ಸರಿ ಭೋಜನ ಮಾಡಿದ್ದು ಮಾತ್ರ ಅಥವಾ ಈಗ ನಾವು ದೇವ್ರ ಪೂಜೆ ಸಂಧ್ಯಾವಂದಿಗೆ ಬೇರೆ ಇಟ್ಕೊಂಡಿರ್ತೀವಿ, ಅದು 15 ದಿವಸಕ್ಕೆ ಬರಬೇಕಾ? ಯಾವುದನ್ನು ಟೇಸ್ಟ್ಗೋಸ್ಕರ ದೇವರ ಪೂಜೆ ಸಂಧ್ಯಾವಂದನೆ ಒಂದು ಬೇರೆ ಇರುತ್ತೆ, ಊಟಕ್ಕೆ ಒಂದು ಬೇರೆ ಇರುತ್ತೆ. ಆ ದೇವರ ಪೂಜೆ ಸಂಧ್ಯಾವಂದನೆಯಲ್ಲೂ 15 ದಿವಸಕ್ಕೆ ತೊಳೆದು ಮಾಡಬೇಕು. ಅರ್ಥ ಆಯ್ತು, ಸರಿಯಾಗಿದೆ ಪ್ರಶ್ನೆ. ಈಗ ನಾನು ಹೇಳಿದೆ ರೇಷ್ಮೆಯ ಬಟ್ಟೆ ಊಟ ಆದರೆ ಅಶುಚಿಯಾಯಿತು ಅಂದ್ರೆ ನಾಳೆ ಊಟಕ್ಕೆ ಮತ್ತೆ ಶುದ್ಧೀಕರಿಸಬೇಕಾ? ಇಲ್ಲಿ ಒಂದು ಅಂಶ ಗಮನಿಸಬೇಕು. ಕೆಲವರಿಗೆ ಪ್ರಶ್ನೆಯಲ್ಲಿ ಸಂಶಯ ಇತ್ತು. ಊಟವನ್ನು ಮಡಿಯಲ್ಲಿ ಮಾಡಬೇಕು, ಈ ಬಗ್ಗೆ ಯಾರಿಗೂ ಸಂಶಯ ಇರುವಲ್ಲ. ಭೋಜನವನ್ನು ಕೂಡ ಮಡಿಯಲ್ಲಿ ಮಾಡಬೇಕು. ಯಾಕಂದ್ರೆ ಊಟ ಅಂದ್ರೆ ಅದು ತೊಟ್ಟಿಯಲ್ಲಿ ಕಸ ತುಂಬಿಸುವ ಕೆಲಸ ಅಲ್ಲ, ಅದೊಂದು ಯಜ್ಞ. ಸಂಸ್ಕೃತದಲ್ಲಿ ವೇದದಲ್ಲಿ ಅದನ್ನು ಪ್ರಾಣಾಗ್ನಿಹೋತ್ರ ಅಂತ ಕರೆದಿದ್ದಾರೆ. ಊಟವನ್ನು ಭೋಜನ ಅನ್ನುವ ಶಬ್ದದಿಂದಲೂ ಬೇರೆ ಕರೆಯಲಿಲ್ಲ. ವೇದದಲ್ಲಿ ಅಕಸ್ಮಾತ್ ಭೋಜನ ಅನ್ನುವ ಶಬ್ದ ಬಂದ್ರೆ ಅದಕ್ಕೆ ದೇವರು ಅಂತ ಅರ್ಥ. ಭಾರತಿಷ್ಠರು ಭೋಜನ ಭೋಗ ಅಂತ ಕರೆಸಿಬಿಟ್ಟ ದೇವರು. ತತ್ಸಾವಿತೃಣಿ ಮಹಿ ಭಯಂ ದೇವಸ್ಯ ಭೋಜನ ಭೋಜನ ಶಬ್ದದಲ್ಲಿ ಬರ್ತದೆ. ಊಟ ಎಂಬ ಅರ್ಥದಲ್ಲಿ ಭೋಜನ ಶಬ್ದದ ಬಳಕೆ ಇಲ್ಲ. ಊಟ ಎಂಬ ಅರ್ಥದಲ್ಲಿ ವೇದದಲ್ಲಿ ಯಾವ ಶಬ್ದ? ಪ್ರಾಣಾಗ್ನಿಹೋತ್ರ. ಪ್ರಾಣಾಗ್ನಿಹೋತ್ರ ಹೋದಿ ಅಂತ ಪ್ರಾಣಾಗ್ನಿಹೋತ್ರ ಶಬ್ದ. ಅಂದ್ರೆ ಇದೊಂದು ಅಗ್ನಿಹೋತ್ರ. ಉದರದಲ್ಲಿ ವೈಶ್ವಾನರನಾದ ಭಗವಂತ ಜಠರಾಗ್ನಿಯಿಂದ ಕಲಿಸಿಕೊಂಡಿದ್ದಾರೆ. ಆ ವೈಶ್ವಾನರೋಧುತ್ವ ಪ್ರಾಣಿನ ದೇಹಮಾಶ್ರಿತ ಪ್ರಾಣಾಪಾನಭವನಯುಕ್ತ ಭಗಾಮ್ಯನ್ನ ಚತುರ್ವಿಧಂ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೇಳುವ ಪ್ರಾಣನ ರೂಪದ ಜೊತೆಗೆ ಭಗವಂತನ ಪಂಚರೂಪಗಳು ಜೊತೆಗಿದ್ದು ಹಾಕಿದ ಅನ್ನ ಆಹುತಿಯನ್ನು ಆತ ಪಚನ ಮಾಡಿ ಶರೀರದಲ್ಲಿ ಶಕ್ತಿಯನ್ನು ತುಂಬಿಸ್ತಾನೆ. ಇದು ಸ್ಥಿತಿ ಅಲ್ವಾ? ಹಾಗಾದ್ರೆ ಉದರದಲ್ಲಿರುವ ದೇವರಿಗೆ ಆಹುತಿ ಕೊಡುವ ಪ್ರಕ್ರಿಯೆ ಭೋಜನ ಅಂತಾದಾಗ ನಾವು ಅನೇಕ ವಿಷಯಗಳನ್ನು ಗಮನಿಸ್ತೀವಿ. ನಾವು ಕುರ್ಚಿಯಲ್ಲಿ ಕೂತ್ಕೊಂಡು ದೇವರನ್ನು ಊಟ ಮಾಡುವುದು ಸರಿಯೋ ಅಂತ ಹಿಂದಿನಿಂದ ಪ್ರಶ್ನೆಗಳಿಗೆ ಆಗಲೇ ಕೂತಿರುವ ಸಾಧ್ಯತೆ ಇರ್ತದೆ. ಇದು ಯಜ್ಞ ಅಂತಾದಾಗ ಅದನ್ನು ನಾವು ತೀರ್ಮಾನಿಸಬೇಕು, ಮಾಡಬಹುದಾ? ಹೇಗೆ ಕುರ್ಚಿಯಲ್ಲಿ ಕೂತ್ಕೊಂಡು ದೇವರಲ್ಲಿ ಅಗ್ನಿಯನ್ನು ಇಟ್ಟಿಗೆ ಇಟ್ಟು ಹೋಮ ಮಾಡಿ ಅಗ್ನಿಗೆ ಸ್ವಾಹ ಉಂಟ ಇಲ್ವಲ್ಲ? ಹಾಗಾದ್ರೆ ಹೋಮ ಅನ್ನುವ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಯಜ್ಞದಲ್ಲಿ ಏನೇನು ವಿಧಾನಗಳುಂಟು? ಯಜ್ಞದಲ್ಲಿ ಅತಿದೇವ ಮನ್ಯಸ್ವ ಅಂತ ಅಭಿಷೇಕಾದಿ ವಿಧಾನಗಳುಂಟು. ಯಜ್ಞದಲ್ಲಿ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಸ್ವಾಹಾಕಾರಗಳುಂಟು. ಇದನ್ನು ಉಪನೀತನಾದ ವ್ಯಕ್ತಿ ಈ ವಿಧಿಯ ಪ್ರಕಾರ ಮಾಡಬೇಕು. ಉಪಾಯನವಿಲ್ಲದೇ ಇದ್ದಂತಹ ವ್ಯಕ್ತಿಗಳು ಕೂಡ ಇದೊಂದು ಯಜ್ಞ ಎಂಬ ಭಾವನೆ ಮಾತ್ರದಿಂದ ಆ ಕರ್ಮವನ್ನು ಮಾಡಬೇಕು. ಹೇಗೆ ಉಪನಯನ ಆಗಿದ್ದ ವ್ಯಕ್ತಿ ಸಂಧ್ಯಾವಂದನೆಯನ್ನು ಮಾಡ್ತಾನೆ, ಉಪನಯನ ಆಗದೇ ಇದ್ದ ಸ್ತ್ರೀಯರು ಅಥವಾ ಮಕ್ಕಳು ದೇವರಂತೆ ಭಜನೆ, ದೇವರ ಸ್ತೋತ್ರ ಪಠನ, ದೇವರ ದೀಪವನ್ನು ಚೆನ್ನಾಗಿ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡುವಂತಹದ್ದು ಈ ವಿಧಾನ ನಡೆಸಬೇಕು. ಹಾಗೆ ಪ್ರಾಣಾಗ್ನಿಹೋತ್ರದ ವಿಧಾನದಲ್ಲೂ ಕೂಡ ಸ್ತ್ರೀಯರು ಇದೊಂದು ಯಜ್ಞ ಅನ್ನುವ ಭಾವದಿಂದಲೇ ಕರ್ಮಾನುಷ್ಠಾನವನ್ನು ನಡೆಸಬೇಕು. ಇದು ಶಾಸ್ತ್ರದ ಆದೇಶ ಇರುವಲ್ಲ. ಹಾಗಾದರೆ ಭೋಜನ ಯಜ್ಞ ಅನ್ನುವುದು ಮಡಿಯಲ್ಲಿ ನಡೆಸಬೇಕಾದದ್ದು ಅನ್ನೋದು ಸ್ಪಷ್ಟವಾಯಿತು. ಮಡಿ ಯಾವುದು? ಶುದ್ಧವಾದ ವಸ್ತ್ರ. ಮಾಮೂಲಾಗಿ ನಾವು ಓಡಾಡ್ತಾ ಇದ್ದಂತಹ ವಸ್ತ್ರವನ್ನು ಬಿಟ್ಟು ಬೇರೊಂದು ಶುದ್ಧವಾದ ವಸ್ತ್ರವನ್ನು ಕೊಟ್ಟಿದ್ವಿ. ಭೋಜನ ಆದಮೇಲೆ ಮತ್ತೆ ವಸ್ತ್ರಾಂತರವನ್ನು ನಡೆಸಬೇಕು. ಇದು ಶುದ್ಧ ವಿಪ್ರ ಸದಾಚಾರ ಅಂದರೆ ಬ್ರಾಹ್ಮಣರ ಶುದ್ಧ ಸದಾಚಾರ. ಬರೀ ಬ್ರಾಹ್ಮಣರಲ್ಲಿ ಮಾತ್ರ ಅಲ್ಲ, ಕ್ಷತ್ರಿಯರಲ್ಲೂ ಇದೇ ವಿಧಾನ ಇದ್ದದ್ದನ್ನು ನಾವು ಶಾಂತಿ ಪರ್ವದ ಭೀಷ್ಮಾಚಾರ್ಯರ ಮಾತಿನಲ್ಲಿ ಕಾಣ್ತೇವೆ. ಅಂದ್ರೆ ಊಟದಲ್ಲಿ ಶುದ್ಧವಾದ ವಸ್ತುವನ್ನು ಭೋಜನ ನಡೆಸುವುದು ಅಂತ. ಅದಕ್ಕೋಸ್ಕರ ಸಾಮಾನ್ಯ ಅನುಷ್ಠಾನಶೀಲರ ಮನೆಯಲ್ಲಿ ದೇವರ ಪೂಜೆಗೆ ಒಂದು ರೇಷ್ಮೆಯ ವಸ್ತ್ರ ಬೇರೆ ಇರ್ತದೆ, ಊಟಕ್ಕೋಸ್ಕರ ರೇಷ್ಮೆಯ ವಸ್ತ್ರ ಬೇರೆ ಇರ್ತದೆ. ಘಟ್ಟದ ಮೇಲಿನ ಸಂಪ್ರದಾಯದಲ್ಲಿ ಸ್ತ್ರೀಯರಿಗೂ ಕೂಡ ಊಟಕ್ಕೋಸ್ಕರ ಒಂದು ಪ್ರತ್ಯೇಕ ಮಾಡಿರ್ತದೆ. ಅವರು ಅದನ್ನು ಕಟ್ಟೆ ಹಾಕಿಕೊಂಡು ಉಂಟುಕೊಂಡೇ ಕೂತ್ಕೊಂಡು ಭೋಜನ ಮಾಡ್ತಾರೆ. ನಮ್ಮಲ್ಲಿ ಆ ಸಂಪ್ರದಾಯ ಬಿಟ್ಟು ಹೋಗಿದೆ. ಆದರೂ ಊಟದ ಕಾಲದಲ್ಲಿ ಅಶುಚಿಯಾದ ಬಟ್ಟೆಯನ್ನು ಭೋಜನ ಇಲ್ಲ. ನಮ್ಮ ಹತ್ತಾರ ಅವರು ಕೇಳಿದ ಪ್ರಶ್ನೆ ಏನಂದ್ರೆ, ಆ ಊಟಕ್ಕೋಸ್ಕರ ಪ್ರತ್ಯೇಕವಾಗಿ ಇಟ್ಟುಕೊಂಡಂತಹ ಏನು ವಸ್ತ್ರ ಇದೆ ಆ ವಸ್ತ್ರವು ಕೂಡ ಊಟ ಆದ್ಮೇಲೆ ಅಶುಚಿಯಾಗಿರುವುದರಿಂದ ಒಂದು ದಿವಸ ಮತ್ತೆ ಬೇರೆ ಆಗಬೇಕು ಅಂತ. ಅದು ಇಲ್ಲ. ನಾವು ಊಟಕ್ಕೋಸ್ಕರ ಅಂತ ಬಳಸಬೇಕಂತಹ ಬಟ್ಟೆ ಇದೆ,
ಅದು ದುರ್ವಾಸನೆ ಬರ್ತದೆ ಅಂತ ಮನಸ್ಸಿಗೆ ಅನಿಸಿದರೆ ಆವಾಗ ಅದನ್ನು ಶುದ್ಧೀಕರಿಸ್ತೀವಿ. ಇಷ್ಟೇ. ಸಾಮಾನ್ಯವಾಗಿ ಒಂದು ವಾರದಲ್ಲಿ ನಾವು ಸಪ್ತಾಹ ಅಂತ ನಾವು ಮನಸ್ಸಿನಲ್ಲಿ ಇಟ್ಬಿಟ್ಟ ಧರ್ಮಶಾಸ್ತ್ರ ಹೇಳಿಲ್ಲ. ಸಪ್ತಾಹ ಅದು ಏನಾಗ್ತದೆ ಗೊತ್ತಾ, ನಾವು ಬಟ್ಟೆ ಬಿಟ್ಟಿರ್ತೇವೆ, ಬಿಸಿ ಬಿಸಿ ಸಾರು ಬಳಸ್ತಾರೆ ಮನೆಯವರು ಬಿಸಿ ಬಿಸಿ ಆಹಾರ ಹಾಕಿದ್ರೆ ಖುಷಿ ಆಗ್ತದೆ. ಆ ಬಿಸಿ ಸಾರು ಆದಾಗ ಅದರಲ್ಲಿ ಹೊಗೆ ಬಂದಂತೆಲ್ಲ ಮೈಗೆ ಎಲ್ಲ ತಾಗ್ತದೆ. ತಾಗಿದಾಗ ಆ ಸಾರು ಕೂಡ ಶರೀರದಲ್ಲಿ ಸೇರಿಕೊಳ್ಳುತ್ತದೆ. ಇದನ್ನು ಅವಲೋಕನೆ ಮಾಡಬಹುದು. ಏನಾದ್ರು ಒಗ್ಗರಣೆ ಹಾಕುವಾಗ ಪಕ್ಕದಲ್ಲಿದ್ದ ವಸ್ತ್ರ ಸೀರೆ ನೋಡಿದ್ರೆ ಆಮೇಲೆ ಸೀರೆ ನೋಡಿದ್ರೆ ಒಗ್ಗರಣೆ ವಾಸನೆ ಬರ್ತಾ ಇದೆ. ಅಂದ್ರೆ ಒಗ್ಗರಣೆಯ ವಿಷಯ ಅದಕ್ಕೆ ಅಂಟುತ್ತೆ ಅಂತ. ಹಾಗೆ ನಾವು ಒಂದು ವಾರ ಒಂದು ಬಟ್ಟೆ ಬಿಟ್ಟುಕೊಂಡು ದಿವಸ 2 ಹೊತ್ತು ಊಟ ಮಾಡುವುದಿಲ್ಲ ಅಂದ್ರೆ ಒಂದು ವಾರದ ಮೊದಲು ದಿವಸ ನೋಡಿ ಅದು ಕೂಡ ಸಾಕು ವಾಸನೆ ಬರ್ತದೆ. ಅದಕ್ಕೆ ಅಂಟಿರುವುದಿಲ್ಲ. ಆದ್ರೆ ಅದು ವಾತಾವರಣದಲ್ಲಿ ಅದರ ಗಾಳಿಯ ಸಂಪರ್ಕದಿಂದಾಗಿ ಅದು ಸ್ಪರ್ಶ ಆಗ್ತದೆ. ಅದಕ್ಕೋಸ್ಕರ ಒಂದು ವಾರದಲ್ಲೊಮ್ಮೆ ಶುದ್ಧೀಕರಿಸುವುದು. ಅಷ್ಟಾದ್ರೂ ಒಂದು ಶುದ್ಧಿ ನಡೆಯುತ್ತೆ. 15 ದಿವಸಕ್ಕೆ ಒಂದು ಸಲ ಕಂಪಲ್ಸರಿ ಶುದ್ಧಿ ಮಾಡಲೇಬೇಕು. ಇಲ್ಲವರಿಗೆ ಶುದ್ಧಿ ಬರುವುದೇ ಇಲ್ಲ. ಅಂದ್ರೆ ಈ ವಾರಕ್ಕೊಮ್ಮೆ ಶುದ್ಧೀಕರಿಸುವುದು ಉತ್ತಮ, 15 ದಿವಸಕ್ಕೆ ಶುದ್ಧೀಕರಿಸುವುದು ಮಧ್ಯಮ ಅಧಮ ಈ ರೀತಿಯಲ್ಲಿ ಇರುವುದು. ಅದೇ 2 ಕೋಟಿಗೆ ನಡೆದು 15 ದಿವಸ ಶುದ್ಧಿ ಮಾಡಲೇಬೇಕು. ಅದು ಮಾಡಲೇಬೇಕು. ಬೇರೆ ದೇವರನ್ನು ಕಟ್ಟಿಟ್ಟ ವಸ್ತ್ರಕ್ಕೆ ಆ ವಿಧಾನ ಇಲ್ಲ. ನಾವು ಉಡುವ ಬಟ್ಟೆಗೆ ಮಾತ್ರ ಈ ವಿಧಾನ. ಕಟ್ಟಿಡುವ ಬಟ್ಟೆ ಧರ್ಮಶಾಸ್ತ್ರದಲ್ಲಿ ಅದನ್ನು ಹೇಳಿಲ್ಲ. ಅದು ನಿರಂತರ ಶುದ್ಧಿ. ಆದರೂ ಈಗ ಪೀಠಾಧಿಪತಿಗಳು ಅವರೆಲ್ಲ ಏನಾದರೂ ಅಶುದ್ಧಿಯ ಭಾವನೆ ಮನಸ್ಸಿಗೆ ಬಂದರೆ ಶುದ್ಧೀಕರಿಸ್ತಾರೆ. ಇಲ್ಲ ಹೋದರೆ 1 ವರ್ಷಕ್ಕೊಂದು ಸಲ ಶುದ್ಧೀಕರಣ ಆಗಲೇಬೇಕು ಅನ್ನೋ ವಿಧಾನ. ದೇವರು ನಮ್ಮ ಗೃಹಸ್ಥರಿಂದ ಅದೇ ವಿಧಾನ. ಈ ದಾವೆ ಅದು ಗಾಳಿ ಅಂತ ಹೇಳಿರಲ್ಲ. ಆ ದಾವಡಿ ಕುತ್ಕೊಂಡಾಗ ಸೂತ್ರ ವಾರ್ತೆ ಕೇಳಿ ಕುತ್ಕೊಂಡು ಮಾಡ್ತಾ ಇರ್ತೀವಿ. ಸೂತ್ರ ವಾರ್ತೆ ಕೇಳ್ಕೊಂಡು ಚೆನ್ನಾಗಿ ಅವಾಗ ಅದು ಗಾಳಿಗೆ ಆಗುತ್ತೆ. ಅದು ಬೈಬೇಕು ಬರ್ತದೆ. ಏನಾದಾಗ ದಾವಡಿ ಉಟ್ಕೊಂಡು ನಾವು ಚೆನ್ನಾಗಿ ಮಾಡ್ತಾ ಇರ್ತೀವಿ. ನಮ್ಗೆ ಸತಿ ಬಂದ್ಬಿಡುತ್ತೆ. ಸತಿ ಬಂದ್ಬಿಡುತ್ತೆ. ಕೇಳಿಬಿಡ್ತೀವಿ ನಾವು. ಆವಾಗ ದಾವಡಿ ಸರಿ. ನಾವು ಈ ಸೂತಕದ ವಿಷಯ ಬಂದಾಗ ನಾವು ಯಾವ ಬಟ್ಟೆಯಲ್ಲಿದ್ದೇವೋ ಆ ಬಟ್ಟೆ ಸಹಿತವಾಗಿ ಸ್ನಾನ ಮಾಡಬೇಕು ಅನ್ನೋದು ವಿಷಯ. ಇದಕ್ಕೆ ಸಚೇಲ ಸ್ನಾನ ಅಂತ ಹೇಳ್ತಾರೆ. ಶುದ್ಧ ಮಾತ್ರ ಅಂದ್ರೆ ಶ್ರವಣ ಮಾಡಿದ ಕೂಡಲೇ ಸಚೇಲ ಸ್ನಾನ, ಇದು ಧರ್ಮಶಾಸ್ತ್ರದಲ್ಲಿ. ಅದು ಎಷ್ಟಕ್ಕೆ ಯಾವುದಕ್ಕೆ ಸ್ನಾನ ಮಾತ್ರದಿಂದ ಶುದ್ಧಿಯೋ ಅಂತಹ ಅಶುದ್ಧಿಯೂ ಅದೇ ರೀತಿ. ಅಶುದ್ಧಿಯಲ್ಲಿ ಅನೇಕ ವಿಧಾನ ಇದೆ ಅಲ್ವಾ. 10 ದಿವಸ ಇದೆ, 3 ದಿವಸ ಇದೆ, ಪಕ್ಷಿ ನೀರು ಹೇಳುವ ವಿಧಾನ ಇದೆ, ಏಕಾಹ ಅಂತಿದೆ. ನನಗೆ ಸ್ನಾನ ಮಾತ್ರ ಶುದ್ಧಿ ಇದೆ, ಅಶುದ್ಧಿ ಅನ್ನೋದು ಅದು ಅಶುದ್ಧಿಯಾಯಿತು ಅಂತ ಹೇಳಿ ಮಾಡುವಂತಹ ಸ್ನಾನ ಅಲ್ಲ. ಮತ್ತೆ ಯಾವ ಮೃತ ಆದ್ಮೇಲೆ ಅದರ ಬಗ್ಗೆ ನಮಗೆ ಕೇಳಿದ ಕೂಡಲೇ ನಮಗೆ ಪರಿಚಿತವಾದದ್ದು ನಮ್ಮ ಸಂಪರ್ಕದಲ್ಲಿದ್ದ ಚೇತನಾಂತರ ಪಕ್ಷದಲ್ಲಿ ಅದರ ಶಾಂತಿಗೋಸ್ಕರ ನಾವು ತಣ್ಣೀರಿನಲ್ಲಿ ಸ್ನಾನ ಮಾಡುವಂಥದ್ದು. ಇದು ದೊಡ್ಡ ಪುಣ್ಯದಾಯಕ ಅಂತ ಹೇಳ್ತಾರೆ. ಅಶ್ವಮೇಧ ಫಲಂ ತುಲ್ಯಂ. ನೀವೊಂದು ಅಶ್ವಮೇಧ ಮಾಡಿದ್ರೆ ಪುಣ್ಯವು ಒಬ್ಬ ಆತ್ಮದ ತೃಪ್ತಿಗೋಸ್ಕರ ಆ ವಿಷಯ ಕೇಳಿದಾಗ ನೀರಿನಲ್ಲಿ ಮುಳುಗುವುದು ಅಥವಾ ನೀರು ಬಯಲುಗೊಳ್ಳುವುದು. ಅದು ಮಧ್ಯರಾತ್ರಿ ವಿಷಯ ಗೊತ್ತಾಯಿತು ಕೂಡ ಬಾವಿಕಟ್ಟೆ ಹತ್ರ ಒಂದು ದೀಪ ಇಟ್ಟುಕೊಂಡು ಅಗ್ನಿ ಸಾಕ್ಷಿಕವಾಗಿ ಬಾವಿಗೆ ಒಂದು ಕಲ್ಲು ಹಾಕಿ ಆಮೇಲೆ ಕಲ್ಲು ಹಾಕಿದ ಯಾಕಂದ್ರೆ ಮೊಸಳೆ ಮೀನು ಅವುಗಳೆಲ್ಲ ನಿದ್ದೆ ಮಾಡ್ತಾ ಇದ್ದದ್ದು ನಮ್ಮ ಪಾತ್ರೆಯಲ್ಲಿ ಬರಬಾರ್ದು ಅಂತ ಅದಕ್ಕೋಸ್ಕರ ಒಂದು ಕಲ್ಲು ಹಾಕಿ ವರುಣನನ್ನು ಎಬ್ಬಿಸಿ ಆಮೇಲೆ ನೀರು ತೆಗೆದು ಸ್ನಾನ ಮಾಡಬೇಕು. ಇದರಿಂದ ಆತ್ಮಕ್ಕೆ ತೃಪ್ತಿ ಅಂತ ಈ ವಿಧಾನ ಇದೆ. ಅಂದ್ರೆ ಅದು ಅಶುಚಿಯ ಉದ್ದೇಶ. ನೀವು ಒಂದು ವೇಳೆ ಪೂರ್ಣ ವಸ್ತ್ರ ಅಥವಾ ದಾವಡಿ ಉಟ್ಟುಕೊಂಡಿದ್ರೂ ಕೂಡ ಆ ಹೊತ್ತಿಗೆ ಸಹಿತವಾಗಿ ಸ್ನಾನ ಆಗಿದೆ. ಸಚೇಲ ಸ್ನಾನ ಅಂತ ಹೇಳಿದ್ರೆ ಮೈಯಲ್ಲಿದ್ದ ಬಟ್ಟೆಯನ್ನು ವ್ಯತ್ಯಾಸ ಮಾಡಿ ಆ ಬಟ್ಟೆಯ ಜೊತೆಗೆ ನೀರಿನಲ್ಲಿ ಮುಳುಗುವುದು ಅಂತ ಮಾಡಲೇಬೇಕು. ಈ ಆಯುಷ್ಕರ್ಮ ಹೋಗ್ತೀವಿ ಹೋದಾಗ ಜನಿವಾರ ಬದಲಾದ ಕೆಲವು ಮಾಡೋ ಸ್ವಲ್ಪ ಇಟ್ಕೊಂಡಿದ್ದಾರೆ. ಆಯುಷ್ಕರ್ಮ ಹೋದಾಗ ಜನಿವಾರ ಬದಲಾಯಿಸಬೇಕಂತ ಕ್ರಮ ಇದೆಯಾ ಅಥವಾ ಮಾರಾಕಾರ ಮಾಡ್ಕೊಂಡು ಹೋಗಿ ಮಾಡಿಸಿಕೊಂಡು ಸಾಕಾಗುತ್ತೆ? ಇದರ ಬಗ್ಗೆ ಒಂದು 3 ನಿಮಿಷ ಮಾತಾಡ್ತೇನೆ. ಆಯುಷ್ಕರ್ಮ ಅಂತ ಹೆಸರು. ನಾವೆಲ್ಲ ಏನು ಹೇಳ್ತೇವೆ ಇಲ್ಲೆಲ್ಲ ಅದೇ ಶಬ್ದ ಪ್ರಸಿದ್ಧಿ ಕಟ್ಟಿಂಗ್. ನಾವು ಬಾಲ್ಯದಲ್ಲಿ ಕುಚ್ಚು ತೆಗೆಯುವುದು ಅಂತ ಹೇಳ್ತಾ ಇದ್ದೀವಿ. ಕುಚ್ಚು ತೆಗೆಯುವುದು ಕ್ಷೌರ ಅನ್ನೋ ಶಬ್ದ ಸಂಸ್ಕೃತದ ಶಬ್ದ. ಹೆಚ್ಚು ಧರ್ಮಶಾಸ್ತ್ರದಲ್ಲಿ ಇರತಕ್ಕಂಥ ಶಬ್ದ ಆಯುಷ್ಕರ್ಮ ಅನ್ನೋ ಶಬ್ದ. ಕ್ಷೌರ ಅನ್ನೋ ಶಬ್ದವನ್ನು ಬಳಸ್ತಾರೆ. ಯಾಕಂದ್ರೆ ಕ್ಷುರ ಅಂದ್ರೆ ಆ ಚೂರಿ ಯಾವುದಿಲ್ಲ ತೆಗಿತಾರಂದ್ರೆ ಕ್ಷುರ ಅಂತ. ಕ್ಷುರದಿಂದ ಮಾಡುವಂತಹದ್ದಕ್ಕೆ ಕ್ಷೌರ. ಕ್ಷೌರ ಅನ್ನೋ ಅರ್ಥದಲ್ಲಿ ಮತ್ತೊಂದು ಚೌಲ. ಆ ಕ್ಷೌರ ಅಂದ್ರೆ ಚೌಲ ಅನ್ನೋ ಇದರಲ್ಲಿ ವಲಯೋರ ಭೇದ ಅಂತಕ್ಕಂಥ ಶಬ್ದ.
ಇದಕ್ಕೆ ಆಯುಷ್ಕರ್ಮ ಅಂತ ಯಾಕೆ ಹೆಸರು ಅಂದ್ರೆ ಒಳ್ಳೆಯ ದಿವಸ ನೋಡಿ ಮಾಡಿದ್ರೆ ಆಯುಷ್ ವೃದ್ಧಿ ಆಗ್ತದೆ, ನಿಶ್ಚಿತ ದಿವಸಗಳಲ್ಲಿ ಮಾಡಿದ್ರೆ ಆಯುಷ್ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಅದಕ್ಕೆ ಆಯುಷ್ಕರ್ಮ ಅಂತ ಹೆಸರು. ಸ್ಪಷ್ಟವಾಗಿ ವಿಧಾನ ಮಾಡಿದ್ದಾರೆ. ಏಕಾದಶ ಕ್ಷಮಯತೆ ಕ್ಷಿತಿರಸ್ತು ಮಾಸಾಂಗ ಸಪ್ತ ಆರ್ತಿ. ಕ್ಷಿತಿದ ಅಂತ ಹೇಳಿದ್ರೆ ಭೂಮಿಯ ಮಂಗಳ. ಮಂಗಳವಾರದ ದಿವಸ ಅವನು ಕ್ಷೌರ ಮಾಡಿದ ಅಂತಂದ್ರೆ ಅವಾಗ 11 ತಿಂಗಳು ಆಯುಷ್ಯ ಕಡಿಮೆ ಆಗ್ತದೆ. ಸಪ್ತ ಆರ್ತಿ, ಆರ್ತಿ ಅಂದ್ರೆ ಅರ್ಥ ನಮಕ ಅಂದ್ರೆ ಶನಿ. ಶನಿಯ ದಿವಸ ಮಾಡಿದರೆ, ಶನಿವಾರದ ದಿವಸ ಆಯುಷ್ಕರ್ಮವನ್ನು ಮಾಡಿದರೆ ಆಗ 7 ತಿಂಗಳು ಆಯುಷ್ಯ ಕಡಿಮೆ ಆಗ್ತದೆ. ಭಾನುವಾರದ ದಿವಸ ಮಾಡಿದರೆ 3 ತಿಂಗಳ ಆಯುಷ್ಯ ಕಡಿಮೆ ಆಗ್ತದೆ. ಶುಕ್ರವಾರದ ದಿವಸ ಮಾಡಿದರೆ 11 ತಿಂಗಳು ಜಾಸ್ತಿ ಆಗ್ತದೆ. 11 ತಿಂಗಳು ಜಾಸ್ತಿ ಆಗ್ತದೆ. ಬುಧವಾರದ ದಿವಸ ಮಾಡಿದರೆ 7 ತಿಂಗಳು ಜಾಸ್ತಿ ಆಗ್ತದೆ. ಗುರುವಾರದ ದಿವಸ ಮಾಡಿದರೆ 3 ತಿಂಗಳು ಜಾಸ್ತಿ ಆಗ್ತದೆ. ಇನ್ನು ಸೋಮವಾರ ಜಾಸ್ತಿ ಆಗುವುದಿಲ್ಲ, ಕಡಿಮೆ ಆಗುವುದಿಲ್ಲ, ಅದು ಮೀಡಿಯಂ ಇದೆ. ಹಾಗಾದ್ರೆ ಏನಾಯಿತು, ಒಂದು ವಿಶೇಷ ಇದೆ. ಅಕಸ್ಮಾತ್ ಅನಿವಾರ್ಯವಾಗಿ ಒಂದು ಕೆಟ್ಟ ದಿವಸ ಕ್ಷೌರ ಮಾಡಬೇಕಾಯಿತು. ಆವಾಗ ಏನ್ ಮಾಡಬೇಕು? ದುರ್ಮುಹೂರ್ತೆ ಕೃತೆ ಕ್ಷೌರೇ ಸತ್ಯಕ್ರಿಯಾ ಪುನಃಶ್ರುತೆ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಒಂದು ವೇಳೆ ಕೆಟ್ಟ ದಿವಸ, ತನ್ನ ಜನ್ಮ ನಕ್ಷತ್ರದ ದಿವಸ, ಇಂಥ ದಿವಸ ಒಂದು ಕ್ಷೌರ ಆಗಿ ಹೋದರೆ ಅಂತ ಹೇಳಿದ ಹಾಗೆ ಕೆಲವೊಂದು ಪಿತೃಕರ್ಮದ ದಿವಸದಿಂದ ಅವತ್ತೇ ಕ್ಷೌರ ಮಾಡಬೇಕಾಗ್ತದೆ. ಆವಾಗ ಶುಭ ದಿವಸವನ್ನು ನೋಡಿ ಮತ್ತೆ ಮಾಡಿದ್ರೆ ಅಲ್ಲಿ ಮೈನಸ್ ಆದಕ್ಕೆ ಪ್ಲಸ್ ಆಗ್ತದಲ್ಲ, ಅಡ್ಜಸ್ಟ್ ಆಗ್ತದೆ ಅಂತ ಅರ್ಥ. ಈ ರೀತಿಯ ಧರ್ಮಶಾಸ್ತ್ರದ ಕೆಲವು ವಿಧಾನಗಳಿವೆ. ಆಯುಷ್ಕರ್ಮ ಅನ್ನುವುದು ಮಾಡಿಕೊಂಡ ಮೇಲೆ ಅಶುಚಿ ಅನ್ನುವ ಸ್ಥಿತಿ ಅಲ್ವಾ. ಅಶುಚಿ ಅಂದರೆ ಏನು? ಅವನು ಅಸ್ಪೃಶ್ಯ ಅಷ್ಟೇ. ಅಸ್ಪೃಶ್ಯ ಅಂತ ಹೇಳಿದ್ರೆ ಅವನು ಯಾವ ವಸ್ತುವನ್ನು ಹುಟ್ಟುವ ಹಾಗೆ. ಅದಕ್ಕೋಸ್ಕರ ಆಯುಷ್ಕರ್ಮಕ್ಕೆ ಹೋಗುವಾಗ ನಮ್ಮಲ್ಲಿ ವಿಧಾನ ಹೇಗೆಂದ್ರೆ, ಯಾರು ಹೋಗ್ತಾನೋ ಅವನ ಜವಾಬ್ದಾರಿ ಎಷ್ಟಿದೆ ಅಂದ್ರೆ, ಸ್ನಾನಕ್ಕೆ ಬೇಕಾದ ಬಟ್ಟೆಯನ್ನು ತೆಗೆದಿರ್ಬೇಕವ, ಆಮೇಲೆ ಸ್ವಲ್ಪ ಗೋಮಯ, ಸ್ವಲ್ಪ ಮೃತ್ತಿಗೆ, ಮತ್ತೆ ಬೆಣ್ಣೆ ಅಥವಾ ತುಪ್ಪ, ಸ್ವಲ್ಪ ತುಪ್ಪ, ಅದನ್ನಿಷ್ಟನ್ನು ಪ್ರತ್ಯೇಕ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಎಲೆಯಲ್ಲಿ, ಆಮೇಲೆ ಬಿಸಾಡುವುದಕ್ಕೆ ಆಗಬೇಕ ಒಂದು ಎಲೆಯಲ್ಲಿ ತೆಗೆದಿಟ್ಟು ಆತ ಆಯುಷ್ಕರ್ಮಕ್ಕೋಸ್ಕರ ಹೋಗ್ತಾನೆ. ಬಂದ್ಮೇಲೆ ಆ ಬಟ್ಟೆಗಳು ಈ ಬಟ್ಟೆಗಳು ಇಲ್ಲಿ ರೋಗಾವತಾರ ಕಾಲಿಗೆಲ್ಲದೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡೆ ಅವರು ಹೋಗ್ಬೇಕು. ಬಂದ ಮೇಲೆ ಯಾವುದನ್ನೂ ಮುಟ್ಟಿಕೊಳ್ಳದೆ ಸೀದಾ ಅವುಗಳನ್ನು ಉಪಯೋಗಿಸುವುದು. ಅದರಲ್ಲಿ ತುಪ್ಪ ಅವರಿಗೆ ಎಲ್ಲೆಲ್ಲ ಕ್ಷುರ ಸಂಬಂಧ ಆಗಿದೆ ಅಂದ್ರೆ ಕತ್ತಿಯ ಸಂಬಂಧ ಎಲ್ಲೆಲ್ಲಿಗೆ ತಾಗಿದೆ ಆ ಜಾಗಕ್ಕೆಲ್ಲ ತುಪ್ಪವನ್ನು ಹಾಕಿಕೊಂಡ್ರೆ ಯಾವುದೇ ಸೆಪ್ಟಿಕ್ ಆಗುವುದಿಲ್ಲ ಅನ್ನೋ ಉದ್ದೇಶದಿಂದ ಅದು ಅತ್ಯಂತ ಆಯುರ್ವೇದದ ಪ್ರಕಾರ ಶುದ್ಧವಾದ ಔಷಧ ಗೋಘೃತ ಅದನ್ನಲ್ಲಿ ಹಾಕಿಕೊಂಡು, ಆಮೇಲೆ ಗೋಮಯ ಮತ್ತು ವೃತ್ತಿಗೆಯನ್ನು ತಾನು ತೆಗೆದುಕೊಂಡು ಒಂದು ಕೆರೆಗೆ ಅಥವಾ ಸ್ನಾನಕ್ಕೆ ಇಳಿದಾನೆ. ಸ್ನಾನ ಮಾಡಿದ ಮೇಲೆ ಆಗ ಶುದ್ಧ. ಸ್ನಾನ ಗೋಮಯ ಮತ್ತು ವೃತ್ತಿಗೆಯ ಸ್ನಾನ, ಎಲ್ಲಿಗೆ ವೃತ್ತಿಗೆಲ್ಲ ಹಚ್ಚಿಕೊಳ್ಳಬೇಕು ಆ ರೀತಿ ವೃತ್ತಿಗೆ ಹಚ್ಚಿಕೊಂಡು ಗೋಮಯದ ನೀರಿನಲ್ಲಿ ಗೋಮಯವನ್ನು ಸ್ವಲ್ಪ ನೀರು ಮಾಡಿ ಹಾಕಿಕೊಂಡು ಆ ಮೈಯಲ್ಲಿ ಬಂದಿದ್ದ ಕೂದಲುಗಳನ್ನು ಜಾಡಿಸಿಕೊಂಡ್ರೆ ಸ್ನಾನ ಆಯಿತು ಅಂತಾದರೆ ಆಗ ಶುದ್ಧ. ಆಮೇಲೆ ಹೆಣ್ಣುಪೀಳಿಗೆ ವ್ಯತ್ಯಾಸ ಮಾಡುವಂತಹ ಅವಶ್ಯಕತೆ ಸುಧಾರಣಿಲ್ಲ. ಅದೊಂದು ತಪ್ಪು ಕಲ್ಪನೆ. ಕ್ಷೌರಿಕರನ್ನು ಸ್ಪರ್ಶ ಮಾಡಿದ್ರೆ ಆ ರೀತಿ ಆಗ್ತದೋ ಅದು ಹೇಳಿದ್ರು. ಯಜ್ಞೋಪವೀತವನ್ನು ವ್ಯತ್ಯಾಸ ಮಾಡುವ ಪ್ರಕರಣ ಒಟ್ಟು 6 ಪ್ರಕರಣಗಳನ್ನು ಹೇಳ್ತಾರೆ. ಆ 6 ಪ್ರಕರಣದಲ್ಲಿ ಇದು ಸೇರುವುದಿಲ್ಲ. ಆದರೆ ಯಜ್ಞೋಪವೀತ ವ್ಯತ್ಯಾಸ ಮಾಡುವುದು ಕ್ಷೌರ ಮಾಡಿಕೊಂಡ ನೋಡಿ, ಕ್ಷೌರ ಯಾವಾಗ ಮಾಡಬೇಕು ಒಂದು ವಿಧಾನ ಮಾಡ್ತಾರೆ. ಮಾಸಿ ಮಾಸಿ ಗೃಹಸ್ಥಸ್ಯ, ನಮ್ಮ ವಿದ್ಯಾಮಂದಿರ ಹೇಳ್ತಾ ಇದ್ದಾರೆ, ಗೃಹಸ್ಥರಿಗೆ ತುಪ್ಪ ಹಾಕುವಾಗ ಮಾಸಿ ಮಾಸಿ ಗೃಹಸ್ಥಸ್ಯ ಅಂತ ಹೇಳ್ತಾರೆ. ಅದು ಮಾಸಿ ಮಾಸಿ ಗೃಹಸ್ಥಸ್ಯ ಅಂದ್ರೆ ಮಾಸ ಮಾಸದಲ್ಲಿ ತಿಂಗಳಿಗೊಂದು ಬಾರಿ ಗೃಹಸ್ಥ ಆಯುಷ್ಕರ್ಮವನ್ನು ಮಾಡಿಕೊಳ್ಳಬೇಕು. ಪಕ್ಷೇ ಪಕ್ಷೇ ಯಜ್ಞ, ಅಗ್ನಿಹೋತ್ರಿಗಳು ಅಂತಾದರೆ ನಿತ್ಯಾಗ್ನಿಹೋತ್ರವನ್ನು ಮಾಡತಕ್ಕಂಥ ವ್ಯಕ್ತಿಗಳು ಅವರು ದಿವಸಕ್ಕೆ 3 ಹೊತ್ತು ಸ್ನಾನ ಮಾಡಬೇಕು. ತ್ರಿಶಾನ ಸ್ನಾನ ಮಾಡತಕ್ಕಂತಹ ಯಜ್ಞರು ಅಂತಾದರೆ ಅವರು 15 ದಿವಸಕ್ಕೊಂದು ಸಲ ಕ್ಷೌರ ಮಾಡಿಕೊಳ್ಳಬೇಕು. ಆಮೇಲೆ ಪಕ್ಷೇ ಪಕ್ಷೇ ಯಜ್ಞ, ಋತವು ಯಜ್ಞಾಂಚ, ಸನ್ಯಾಸಿಗಳು 2 ತಿಂಗಳಿಗೊಂದು ಬಾರಿ, ಒಂದು ಋತುಗೊಂದು ಬಾರಿ ಹುಣ್ಣಿಮೆಯ ದಿವಸ ಅವರು ಕ್ಷೌರವನ್ನು ಮಾಡಿಕೊಳ್ಳಬೇಕು, ಮುಂದನವನ್ನು ಮಾಡಿಕೊಳ್ಳಬೇಕು. ಆಮೇಲೆ ಯಥೇಷ್ಟ ಬ್ರಹ್ಮಚಾರಿಣ, ಬ್ರಹ್ಮಚಾರಿಗಳು ಗುರುಕುಲದಲ್ಲಿರ್ತಕ್ಕಂಥವರು ಗುರುಕುಲಕ್ಕೆ ಸೇರಿದ ಮೇಲೆ 15 ವರ್ಷ ಆದ್ಮೇಲೆ ಬೇಕಾದರೂ ಮಾಡಿಕೊಳ್ಳಬೇಕು. ರಾಮಲಕ್ಷ್ಮಣರನ್ನೆಲ್ಲ ನೋಡ್ತಾರೆ ಪೂರ್ತಿ ಅವರು ಜಟಿಗಳಾಗಿ ಹಾಗೆ ಇಟ್ಟುಕೊಂಡು ಮಾಡುವುದು. ಅಥವಾ ಮಧ್ಯದಲ್ಲಿ ಮಹಾವ್ರತ, ಉಪನಿಷತ್ತು, ಮಹಾನಾಮಿ ಅಂತ ವ್ರತಗಳು ಬರ್ತಾರೆ. ಆ ವ್ರತಗಳು ಬರುವಾಗ ಒಂದೊಂದು ಬಾರಿ ಅವರು ಮಾಡಬೇಕು. ಅಥವಾ 15 ದಿವಸಕ್ಕೆ ಒಂದು ಸಲ, ತಿಂಗಳಿಗೆ ಒಂದು ಸಲ, ಹೀಗೆ ಆಗ್ತದೆ ಮಾಡ್ತಾರೆ. ಈಗ ಅವರಿಗೆ ಯಥೇಷ್ಟ ಬ್ರಹ್ಮಚಾರಿಣ, ಇದು ಮಾಸಿ ಮಾಸಿ ಗೃಹಸ್ಥಸ್ಯ ಪಕ್ಷೇ ಪಕ್ಷೇತ ಯಜ್ಞಾನ ಋತೌ ಯತೀನಾಂತ ಯಥೇಷ್ಟ ಬ್ರಹ್ಮಚಾರಿಣ ಅಂತ
ಶಂಕರಲಿಂಗ ಸ್ಮೃತಿಯಲ್ಲಿ ಸ್ಪಷ್ಟ ನಿರ್ಮಾಣ ಮಾಡಿದ್ದಾರೆ. ಈಗ ನೋಡಿ, ಈ ಯಜ್ಞರು 15 ದಿವಸಕ್ಕೊಂದು ಸಲ ಮಾಡಿಸಬೇಕು ಅಂತ ವಿಧಾನ ಅಂತ. ಅವ್ರು 15 ದಿವಸಕ್ಕೊಂದು ಸಲ 4 ಯಜ್ಞಗಳಿಗೆ ಹಾಕಿರ್ತಾರೆ, ನ್ಯಾಷನಲ್ ವೇಸ್ಟ್ ಅಲ್ವಾ? ಆದ್ರಿಂದ ಅದು ಆ ವಿಧಾನ ಎಲ್ಲೂ ಕೂಡ ಯಜ್ಞ ಕೆಲಸ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದರೆ ಒಂದು ವಿಷಯ ಇದೆ, ನಾನು ಇವತ್ತು 6 ಕಾರಣಗಳು ಉಂಟು ಅಂತ ಹೇಳಿವಲ್ಲ, ಅದರಲ್ಲಿ ಒಂದು ಕಾರಣ ಯಾವುದು ಅಂದ್ರೆ 4 ತಿಂಗಳಿಗೊಂದು ಬಾರಿ ಯಜ್ಞೋಪವೀತ ಕೆಲಸ. ಅಂದ್ರೆ ವರ್ಷಕ್ಕೆ 6 ಪ್ರಸಂಗಗಳು ಯಾವುದು ಅಂತ ಹೇಳಿದ್ರೆ, ಒಂದು ಯಜ್ಞೋಪವೀತ ಧಾರಣೆ ಮಾಡಿ 4 ತಿಂಗಳು ಆಗಿದೆ ಅಂತಾದ್ರೆ ಯಜ್ಞೋಪವೀತ ಕೆಲಸ ಆಗ್ತದೆ. ಅಂದ್ರೆ ವರ್ಷಕ್ಕೆ 3 ಯಜ್ಞೋಪವೀತ ಅಂತ ಲೆಕ್ಕ. ಇದು ಒಂದಾಯ್ತು. ಎರಡನೇದು ಆಶೂಟಾಂತ್ಯದಲ್ಲಿ ಸ್ನಾನ ಮಾತ್ರದಿಂದ ಶುದ್ಧಿಯಾದ ಆಶೂಟದಲ್ಲಿ ಯಜ್ಞೋಪವೀತ ವ್ಯತ್ಯಾಸ ಇಲ್ಲ. ಆದರೆ ಪಕ್ಷಿಣಿ ಅಥವಾ 3 ದಿವಸದ್ದು ಅಥವಾ 10 ದಿವಸದ್ದು ಅಥವಾ 12 ದಿವಸದ್ದು 12 ದಿವಸದ್ದು ಹೇಳಿದ್ರೆ ಅದು ಮಹಾಗುರುಗಳು ದ್ವಾದಶ ಆಶೋತ್ತಮ. ಮಹಾಗುರು ಅಂದರೆ ತಂದೆ, ತಾಯಿ ಮತ್ತು ಯಾವ ಗುರುವಿನ ಮನೆಯಲ್ಲಿ ನಾವು 12 ವರ್ಷ ವಿದ್ಯಾಭ್ಯಾಸ ಮಾಡಿ ಅನ್ನ ಊಟ ಮಾಡಿದ್ದೇವೋ ಅಂತಹ ಗುರು ಗೃಹಸ್ಥನಾಗಿದ್ದರೆ ಅವನು ಊಟ ಬಂದಾಗ 12 ದಿವಸದ ಆಶೋತ, ಉಳಿದವರೆಲ್ಲ 15 ದಿವಸದ ಆಶೋತ. ಇಷ್ಟು ಆಶೋತಗಳು ಕೂಡ ಆಶೋತಾಂತ್ಯದಲ್ಲಿ ಸ್ನಾನ ನಂತರದಲ್ಲಿ ಅಪನೂತನೆ ಧಾರಣೆ ಮಾಡಬೇಕು ಅನ್ನೋದು ಎರಡನೇ ವಿಷಯ. ಮೂರನೇ ವಿಷಯ ರಜಸ್ವಲಾದಿ ಸಂಸ್ಪರ್ಶೆ. ರಜಸ್ವಲ ಸ್ಪರ್ಶ, ಶವಸ್ಪರ್ಶ, ಕಾಕಸ್ಪರ್ಶ, ವಿರುದ್ಧ ಸ್ಪರ್ಶ. ಅಂದ್ರೆ ಯಾವುದನ್ನು ಮುಟ್ಟಿದ್ರೆ ಸ್ನಾನ ಮಾಡಬೇಕು, ಉಪವೀತ ವ್ಯತ್ಯಾಸ ಮಾಡಬೇಕು ಅಂತ ಹೇಳುವಂತ ಅಶುಚಿ ಉಂಟಾಗ್ತೋ ಅಂತ ಅಶುಚಿ. ಸುಮ್ಮನೆ ಕಾಗವನ್ನು ಮೇಲೆ ತುಂಬ ಹೋಯ್ತು ಅಂತ ಅದು ಯಾವ ಅವಶ್ಯಕವಲ್ಲ. ಕೆಲವರಿಗೆ ತುಂಬಾ ಹೆದರಿಕೆ ಆಗ್ತದೆ, ಹಾಗೆ ಗೊತ್ತಿದ್ದು ನಮ್ಮದು ಏನು ಕತೆ ಅಂತ. ಅವಶ್ಯಕ ಅಲ್ಲ, ಯಾವುದೋ ಒಂದು ದೋಷ ಇತ್ತು, ಅದಕ್ಕೊಂದು ಸ್ನಾನ ಮಾಡಿ ಯಜ್ಞೋಪವೀತ ವ್ಯತ್ಯಾಸ ಮಾಡಿದ್ರೆ ಮುಗಿಯುತ್ತೆ. ಗೂಬೆಗಳು ಮೇಲೆ ಕೊಟ್ಟರೆ ಹಾಗೆ ಗೂಬೆ, ಕಾಕ, ಭೂಕ, ವಿರುದ್ಧಾದಿ ಸ್ಪರ್ಶ ಅಂತ ಹೇಳ್ತಾರೆ. ರಜಸ್ವಲ, ಶವಾದಿ ಸ್ಪರ್ಶ ಅಂತ ಹೇಳ್ತಾರೆ. ಈ ವಿಷಯದಲ್ಲೂ ಕೂಡ ಯಜ್ಞೋಪವೀತ ವ್ಯತ್ಯಾಸ ಆಗಬೇಕು. ಈಗ ಆಮೇಲೆ ಇನ್ನೊಂದು ಉಪಕರ್ಮ ದಿವಸದಿಂದ, ಉಪಕರ್ಮದ ದಿವಸದಲ್ಲಿ ಯಜ್ಞೋಪವೀತ ವ್ಯತ್ಯಾಸ ಮಾಡಬೇಕು. ಅದು ಕೆಲವು ಕೂಡ ಮಾಡ್ತಾರಲ್ಲ, ಉಪಕರ್ಮ ದಿವಸದಲ್ಲಿ ಒಂದು ಯಜ್ಞೋಪವೀತ ವ್ಯತ್ಯಾಸ ಇದೆ. ಇನ್ನೊಂದು ಉತ್ಸರ್ಜನ ಕರ್ಮಣಿ, ಉತ್ಸರ್ಜನ ಕರ್ಮದಲ್ಲೂ ಕೂಡ ಒಂದು ಯಜ್ಞೋಪವೀತ ವ್ಯತ್ಯಾಸ ಆಗಬೇಕು. ಈ ಕಾಲಕ್ಕೆ ಬಿಟ್ಟು ಹೋಗಿದೆ. ಯಾಕಂದ್ರೆ ಇವತ್ತು ಉತ್ಸರ್ಜನ ಮತ್ತು ಉಪಕರ್ಮವನ್ನು ಒಟ್ಟಿಗೆ ಮಾಡ್ತೇವೆ. ಉತ್ಸರ್ಜನವನ್ನು ಮಾಘ ಮಾಸದಲ್ಲಿ ಮಾಡುವುದಕ್ಕೆ ಧರ್ಮಶಾಸ್ತ್ರದ ವಿಧಾನ ಇದೆ. ಉಪಕರ್ಮ ದಿವಸೇವ ಅಂತ ಹೇಳ್ತಾರೆ. ಉತ್ಸರ್ಜನ ಮಾಡಿದ ಮೇಲೆ ಅವ 6 ತಿಂಗಳು ಗೌರವಿತ ಮಾಡುವ ಹಾಗಿಲ್ಲ, ಮಂತ್ರಗಳನ್ನು ಪದವಿಗೋಸ್ಕರ ಉಪಯೋಗಿಸುವ ಹಾಗಿಲ್ಲ ಅಂತ ಆದೇಶ. ಉತ್ಸರ್ಜನಾಗಿ ತೆಗೊಳ್ಳದೆ ಮತ್ತೆ ಉಪಕರಣ ಮಾಡಿಕೊಂಡರೆ ಹೇಗೆ ಅದನ್ನು ಉಪಯೋಗಿಸುವುದು? ಆದರೆ ಇವತ್ತಿನ ಕಾಲದಲ್ಲಿ ಅದು ನಡೆಯುವುದಿಲ್ಲ ಅಂತ ತಿಳಿದಿತ್ತು ಋಷಿಮುನಿಗಳು. ಹೇಗೆ ಸಮೀಪೀಕರಣ ಪ್ರಕ್ರಿಯೆಯನ್ನು ವರ್ಷಾಂತದಲ್ಲಿ ಮಾಡಬೇಕಂತ 12ನೇ ದಿವಸಕ್ಕೆ ವಿಧಾನ ಮಾಡಿದ್ದಾರೋ, ಹಾಗೆ ಉತ್ಸರ್ಜನವನ್ನು ಉಪಕರ್ಮದ ಜೊತೆಗೆ ಸೆಳೆದು ಪ್ರಾತಃ ಕಾಲದಲ್ಲಿ ಉತ್ಸರ್ಜನೆ ಮಾಡಿಕೊಂಡು ಮಧ್ಯಾಹ್ನ ಕಾಲದಲ್ಲಿ ಉಪಕರ್ಮ ಮಾಡಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಉತ್ಸರ್ಜನ ಕಾಲದಲ್ಲಿ ಯಜ್ಞೋಪವೀತ ವ್ಯತ್ಯಾಸ ಮಾಡುವುದಿಲ್ಲ, ಅದನ್ನು ಬಿಟ್ಟು ಹೋಗಿದೆ. ಇದಾದ ಮೇಲೆ ಇನ್ನೊಂದು ಯಜ್ಞೋಪವೀತ ವ್ಯತ್ಯಾಸಕ್ಕೆ ಕಾರಣ ಅಂತ ಹೇಳಿದ್ರೆ, ಆತ ತನ್ನ ಸ್ನಾನ ಜಗರಣೆ ದಿವಸತ್ರಯೇ ಅತೀತಿ, ಅಂದ್ರೆ 3 ದಿವಸದ ತನಕ ಸ್ನಾನ ಮಾಡದೆ ಕಳೆದಿದ್ದಾನೆ ಅಂತ ಆದರೆ ಈ ಪ್ರಸಂಗ ಯಾವಾಗ ಬರ್ತದೆ? ಹಾಸ್ಪಿಟಲ್, ಆಸ್ಪತ್ರೆಗೆ ಹೋಗುವುದು, ಅಥವಾ ಕೆಲವರಿಗೆ ಕೆಲವು ಸಲ ರೋಗ ಏನಂತಂದ್ರೆ ಮಲ್ಪಟ್ಟವರಿಗೆ 3 ದಿವಸ ಇತರ, 3 ದಿವಸ ಆದ್ಮೇಲೆ ಇತರ ಯಕ್ಷಗಾನ ಮಾಡಿದವರಿಗೆ ಹಾಗಾಗಲು ಬರುತ್ತಿಲ್ಲ. ಒಂದು ಒಟ್ಟು 3 ದಿವಸ ಸ್ನಾನ ಮಾಡದೇ ಕಳೆದ ಅಂತ ಪಕ್ಷದಲ್ಲಿ ಆವಾಗ ಯಜ್ಞೋಪವೀತ ವ್ಯತ್ಯಾಸ ಮಾಡಬೇಕು. ಹೀಗೆ 6 ಪ್ರಕರಣವನ್ನು ನಾಯಿ ಸ್ಪರ್ಶಕ್ಕೆ ಶುನಕ ಸ್ಪರ್ಶಕ್ಕೆ ಸ್ನಾನ ಹೇಳ್ತಾರೆ. ಇವತ್ತಿನ ಕಾಲದಲ್ಲಿ ಅದನ್ನು ಹೇಳುವುದು ಕಷ್ಟ. ನಾಯಿ ಗೊತ್ತಿದ್ರೆ ಸ್ನಾನವನ್ನು ಯಜ್ಞೋಪವೀತ ವ್ಯತ್ಯಾಸ ಇಲ್ಲ. ನಾಯಿ ಕಚ್ಚಿದ್ರೆ ಯಜ್ಞೋಪವೀತ ವ್ಯತ್ಯಾಸ ಆಗಿದೆ. ಅದು ಕಾಕ ಸ್ಪರ್ಶದ ಹಾಗೆ. ನಾಯಿ ಕಚ್ಚಿದ್ರೆ ಉಂಟಲ್ಲ, ತುಂಬಾ ಅಶುಚಿ ಆಗಬೇಕು. ಅವ್ರು ನಾಯಿ ಕಚ್ಚಿದ ಪಕ್ಷದಲ್ಲಿ ಅವರಿಗೆ 1 ಲೋಟ ತುಪ್ಪ ಕುಡಿಯುವುದಕ್ಕೆ ಹೇಳ್ತಾರೆ. ಧೃತಪ್ರಾಶನ ಅಂತ ಹೇಳಿದ್ರೆ ಬಾಯಿಯಲ್ಲಿ ಕಸರತ್ತು ಮಾಡಿರಲ್ಲ, ತುಪ್ಪ ಕುಡಿದು ಆತ ಯಜ್ಞೋಪವೀತ ವ್ಯತ್ಯಾಸ ಮಾಡಬೇಕು. ನಾಯಿ ಕಚ್ಚಿದ್ರೆ ಅದು ಪ್ರತ್ಯೇಕ ಪ್ರಕಾರ. ಈ ಜನಿವಾರ ಮಾರಾಟ ಮಾಡೋದಲ್ಲ, ಎಷ್ಟು ಸರಿ? ಒಂದು ನಿಜವಾಗಿ ಯಜ್ಞೋಪವೀತ ಇರುವುದು ಮಾಲಾಕಾರವೇ. ಯಜ್ಞೋಪವೀತ ಅಂತ ಹೇಳಿದ್ರೆ ಮಾಲಾಕಾರವಾಗಿ ಇರುವುದು. ಧರ್ಮಕರ್ಮ ಯಜ್ಞಕರ್ಮವನ್ನು ಮಾಡುವಾಗ ಆತ ಉಪವೀತಿಯಾಗಬೇಕು. ಧರ್ಮಕರ್ಮಗಳಲ್ಲಿ ಉಪವೀತಿಯಾಗಿ ಇರಬೇಕು. ಋಷಿ ಕರ್ಮಗಳಲ್ಲಿ ಮಾಲಾಕಾರದಲ್ಲಿ ಇರಬೇಕು. ಪಿತೃ
ಪ್ರಾಚೀನ ನೀತಿ ಅಥವಾ ಅಪಸಮಯದಲ್ಲಿ ಆತ ಇರಬೇಕು, ಇದು ವಿಧಾನ. ಅದು ಸಾಮಾನ್ಯ ಧರ್ಮಕರ್ಮಗಳಲ್ಲಿಲ್ಲ. ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ, ಪರ್ವತಾರೋಹಣ ಮಾಡ್ತಾ ಇದ್ದಾರೆ, ಆವಾಗೆಲ್ಲ ವಿಷ್ಣುವನ್ನು ಉಪಯೋಗಿಯಾಗಿ ಇಟ್ಟುಕೊಳ್ಳಬೇಕು ಪೂರ್ಣ ಮಟ್ಟದಲ್ಲಿ ಅವಕಾಶ ಇದೆ. ನಾವು ಮಹಾಭಾರತ ಮತ್ತೆ ನಮ್ಮ ಕಾಳಿದಾಸ ಮೊದಲಾದ ನಾಟಕಗಳನ್ನು ಎಲ್ಲ ಅಭ್ಯಾಸ ಮಾಡುವಾಗ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ, ಅವರು ಉಪವೀತವಾಗಿ ಯಾವತ್ತೂ ಉಪವೀತಿಗಳಾಗಿರುವುದಿಲ್ಲ. ಬಂದು ಆಗಮನಕ್ಕೆ ಕೂತ್ಕೊಳ್ಳುವಾಗ ಉಪವೀತಿ ಮಾಡಿಕೊಂಡು ಅವರು ಆಗಮನ ಮಾಡ್ತಾರೆ. ಅಲ್ಲಿ ಅವನಿಗೆ ಹೇಗಿರ್ತದೆ, ಮಾಲಾಕಾರವಾಗಿ ಇರ್ತದೆ ಅನ್ನೋದು ಕಾಣಿಸ್ತದೆ. ನಮ್ಮದೀಗ ಒಂದು ಸ್ವಲ್ಪ ಮಾಲಾಕಾರ, ಆಮೇಲೆ ಉಪವೀತಿ, ಎಷ್ಟು ಉಪವೀತಿಯಾಗಿರುವುದಕ್ಕೆ ಅವಕಾಶ ಇದೆ. ಆದರೆ ಅಶುಚಿ ಆಗುವ ಸ್ಥಿತಿಯಲ್ಲಂತೂ ಉಪವೀತಿಯಾಗಿ ಇರಬಾರದು. ಉದಾಹರಣೆಗೆ ಮಲಮೂತ್ರ ವಿಸರ್ಜನಾ ಕಾಲದಲ್ಲಿ ಯಜ್ಞವನ್ನು ಮಾಲಾಕಾರ ಮಾಡಿಕೊಂಡು ಆತ ಕ್ರೀಡೆ ಹಾಕಿಕೊಂಡು ಮಾಡಬೇಕು. ಈ ಅಶುಚಿಯಾಗುವ ಕಾಲದಲ್ಲಿ ಈ ಶವದ ಮುಂದೆ ಹೋಗಿ ಶವಕ್ಕೆ ನೀರು ಹಾಕ್ತೇವಲ್ವಾ, ಶವದ ಬಾಯಿಗೆ, ಆವಾಗ ಪ್ರಾಚೀನ. ಶವಕ್ಕೆ ನಮಸ್ಕಾರ ಮಾಡ್ತೇವಲ್ವಾ, ಆವಾಗ ಮಾಲಾಕಾರ ಕೊಟ್ಟು ಅಂತಹ ಸಂದರ್ಭದಲ್ಲೂ ಕೂಡ ಉಪವೀತಿಯಾಗಿರುವುದಕ್ಕೆ ಅವಕಾಶ ಇಲ್ಲ. ಸ್ತ್ರೀಯರು ಈ ಕುದುರೆ ಗೋಪಿಗಳನ್ನ ಎಲ್ಲಿ ಕೆಲವು ಒಬ್ಬೊಬ್ಬರು ಅವನ ಹತ್ರ ಪ್ರಕರಣ ಕರೀತಾರೆ. ಪ್ರಶ್ನೆ ಕೇಳ್ಬೋದು, ಏನು ಸಂಶಯ ಉಂಟ ನಮ್ಗೆ ಏನಾದ್ರು? ಸ್ತ್ರೀಯರು ಸ್ತ್ರೀಯರು ಗೋಪಿಸಿದ್ರೆ ಎಲ್ಲೆಲ್ಲ ಹೆಚ್ಚಬೇಕು, ಎಷ್ಟು ನಾಮ ಅಂತ ಮುದ್ರೆ ಯಾವ್ದು ಹೆಚ್ಚಬೇಕು? ಮೊದಲನೇ ಪ್ರಶ್ನೆ, ಸ್ತ್ರೀಯರು ಗೋಪಿಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂತ ಮೊದಲನೇ. ಕೆಲವು ವಿಪ್ರಶ್ನಾತ್ಮಕ ದೋಷ ಅಂತ ಕೆಲವು, ಅಂದ್ರೆ ಬೇಕಾದಷ್ಟು ಯುದ್ಧ ಮಾಡುವುದಾದ್ರೆ ಪರಿಷೇಕ ಮಾಡಬೇಕು ಪ್ರಶ್ನೆ ಇದೆ. ನಾವು ಮಾಡಬೇಕು ಅಂದ್ರೆ ಹೇಳಿದ್ರೆ ಸಾಕು, ಪರಿಷೇಕ ಮಾಡಿ ಊಟ ಮಾಡಬೇಕು. ಮಾಡಬಾರ್ದು ಅಂದ್ರೆ ಏನು, ಪರಿಷೇಕ ಮಾಡಬೇಕು ಊಟ ಮಾಡಬೇಕು, ಈಗ ಅರ್ಥ ಆಗಲ್ಲ ಸಾಧ್ಯತೆ. ಅದಕ್ಕೋಸ್ಕರ ಪ್ರಶ್ನೆಯನ್ನು ಮೊದಲು ಅವರು ಗೋಪಿತನ್ನ ಹಾಕಿಕೊಳ್ಳಬೇಕು ಮೊದಲನೇ ಪ್ರಶ್ನೆ. ಎರಡನೇದು ಹಾಕಿಕೊಳ್ಳುವುದಾದ್ರೆ ಹೇಗೆ, ಎಷ್ಟು, ಏನಿದೆ ಹಾಕಿಕೊಳ್ಳಬೇಕು ಅನ್ನೋದರಲ್ಲಿ ಹತ್ತಾರವರಿಗೆ ಸಂಶಯ ಇಲ್ಲ. ಅದಕ್ಕೆ ಅವರು ಒಟ್ಟಿಗೆ ಸೇರಿಸಿ ಹಾಕಿಕೊಳ್ಳಬೇಕು ಅನ್ನೋದು ನಿಶ್ಚಯ. ಯಾರು ಹಾಕಿಕೊಳ್ಳಬೇಕು ಗೋಪಿತನ್ನ? ವಿವಾಹಿತ ಸ್ತ್ರೀ, ಉಪನಯನ ಆದ ಸ್ತ್ರೀಯರು ಅಂತಿದೆ ಧರ್ಮಶಾಸ್ತ್ರದಲ್ಲಿ. ಉಪನೀತರು ಹಾಕಿಕೊಳ್ಳಬೇಕು ಅಂತ. ಉಪನಯನ ಯಾವುದು ಸ್ತ್ರೀಯರಿಗೆ? ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ, ಸ್ತ್ರೀನಾಂ ಉದ್ವಾಹ ಕರ್ಮೀವ ಯಥೋಪನಯನಂ ತಥಾ. ಮಧ್ವಗುರುಗಳೇ ಹೇಳಿರುವ ಮಾತು. ಸ್ತ್ರೀಯರಿಗೆ ವಿವಾಹ ಕರ್ಮ ಅನ್ನುವುದೇ ಉಪನಯನದಂತೆ. ಆದ್ದರಿಂದ ವಧುವಿಗೆ 8ನೇ ವರ್ಷಕ್ಕೆ ಉಪನಯನ ಮಾಡುವುದಾದ್ರೆ ಸ್ತ್ರೀಯರಿಗೆ 8ನೇ ವರ್ಷಕ್ಕೆ ಮದುವೆ ಮಾಡುವುದು. ಯಾಕಂದ್ರೆ ಉಪನಯನ ಅದು. ಇವತ್ತು ಮದುವೆ ಮಾಡುವುದು 18, 24, 30 ಅಲ್ಲಿ ತನಕ ಹೋಗಿದೆ ಈಗ ಕಾಲವಾದ. 28, 30 ವರ್ಷದ ಹುಡುಗಿಯರನ್ನು ಮದುವೆ ಮಾಡುವಾಗಲೂ ಪುರೋಹಿತರು ಮಾತ್ರ ಹೇಳುವುದು ಅಷ್ಟವರ್ಷಾದ್ಯಂ ಕನ್ಯಾ ಅಂತ ಮಾತ್ರ ಹೇಳುವುದು. ನಾವು ಅದನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟೇ ವರ್ಷ ಅಂತ ಅರ್ಥ ಮಾಡಿಕೊಳ್ಳುವುದು. ಅಷ್ಟವರ್ಷ ಅಂತ ಇವಾಗ ಹಾಗೆ ಉಂಟು ಇರಲಿ ಅಂತೂ. ಅದು ಇವತ್ತೇನಂದ್ರೆ ಒಂದು ವಿಷಯ, ನಾವು ಧರ್ಮಶಾಸ್ತ್ರ ಒಂದು ಮಾತು ಹೇಳ್ತೇವೆ, ಈ ಧರ್ಮವನ್ನು ವಿಧಾನ ಮಾಡಿದ್ದೇವೆ, ನಾಶಕ್ಕೆ ಧರ್ಮಚೋದನ. ಅಶಕ್ಯವಾದ ವಿಷಯದಲ್ಲಿ ಧರ್ಮದ ಆದೇಶವನ್ನು ಉಲ್ಲಂಘಿಸಬಹುದು. ಅಶಕ್ಯ ಅನ್ನುವ ಸ್ಥಿತಿಯಲ್ಲಿ ಧರ್ಮದ ಆದೇಶವನ್ನು ಉಲ್ಲಂಘಿಸಬಹುದು. ಅಶಕ್ಯತೆ ಹೇಗೆ ಬರ್ತದೆ? ರಾಜಾಜ್ಞೆಯಿಂದಲೂ ಬರ್ತದೆ. ರಾಜಾಜ್ಞೆ ಇವತ್ತು ರಾಜಾಜ್ಞೆ ಅಂದರೆ ನಮ್ಮ ಕಾನೂನಿನ ಪ್ರಕಾರ 18 ವರ್ಷಕ್ಕೆ ಒಳಗೆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುವಂತಹ ಕಾನೂನು ಬಾಹಿರವಾದ ಕೃತ್ಯ. ಹಾಗಾಗಿ ರಾಜಾಜ್ಞೆ ಇರುವ ಕಾರಣದಿಂದ ಧರ್ಮಶಾಸ್ತ್ರವನ್ನು ನಾವು ಅಲ್ಲಿ ಆ ವಿಷಯದಲ್ಲಿ ಸಂಕೋಚಗೊಳಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ. ಅದರಿಂದ ವಿವಾಹವಾಯಿತು. ವಿವಾಹವಾದ ಮೇಲೆ ಅವರು ಧರ್ಮಕರ್ಮಗಳಲ್ಲಿ ಸಂಪೂರ್ಣ ಅಧಿಕಾರಿಣಿಯಾಗಿದ್ದಾಳೆ. ಹೇಗೆ ಒಬ್ಬ ವಟುವಿಗೆ ಉಪನಯನ ಆದ ಮೇಲೆ ಅವರು ನಿನ್ನೆ ಮಾಡಿದ ಅನ್ನವನ್ನು ಇವತ್ತು ಊಟ ಮಾಡುವುದಿಲ್ಲ. ಕನ್ಯಾಳ ಬೆನ್ನಾಳ ಅದು ಇದ್ದೀರಿ, ಅದೆಲ್ಲ ತನಕ ಉಪನಯನ ಆಗುವಲ್ಲ ತನಕ ಮಾತ್ರ ನಿನ್ನೆ ಅನ್ನವನ್ನು ಇವತ್ತು ತಿನ್ನುವುದು. ಅದು ಸ್ತ್ರೀಯರಿಗೂ ಅವಕಾಶ ಇದೆ. ಆದರೆ ವಿವಾಹವಾದ ಮೇಲೆ ಪ್ರಶಸ್ತ ಅಲ್ಲ. ಅವರು ಯಜ್ಞೋಪೀತ ಹಾಕಲಿಲ್ಲ ಅನ್ನೋದನ್ನು ಬಿಟ್ಟರೆ ಅವರ ಹೆಸರಿನಲ್ಲಿ ಯಜ್ಞೋಪೀತವನ್ನು ಗಣನೆ ಹಾಕಿಕೊಂಡಿದ್ದಾನೆ ಆದ್ದರಿಂದ ನಾವೇನು ಬೇಕಾದ್ರೂ ತಿನ್ಬಹುದು ಅಂತ ಹೀಗೆ ಕೂತ್ಕೊಳ್ಳುವುದು ಅಷ್ಟು ಸಮಂಜಸವಾದ ಕ್ರಮ ಅಲ್ಲ. ನಿನ್ನೆಯ ಆಹಾರವನ್ನು ಇವತ್ತು, ಅಂದರೆ ಮುಸುರೆಯಾದ ನಿನ್ನೆಯ ಆಹಾರವನ್ನು ಇವತ್ತು ತೆಗೆದುಕೊಳ್ಳದೇ ಇರುವಂತಹದ್ದು ಸರಿಯಾದ ಕ್ರಮ, ಧರ್ಮಶಾಸ್ತ್ರ ವಿಹಿತವಾದ ಕ್ರಮ. ಇವತ್ತು ಕೆಲವು ಕುಟುಂಬಗಳಲ್ಲಿ ನಿನ್ನೆ ಅನ್ನವನ್ನು ಇವತ್ತು ಸ್ತ್ರೀಯರು ಊಟ ಮಾಡುವಂತದ್ದು ನಡೀತಾ ಉಂಟು. ಅವ್ರು ಯಾವಾಗ ಬಿಡ್ತಾರೆ ಅಂತಂದ್ರೆ ಋಷಿವಂತ ವ್ರತಾನುಷ್ಠಾನ ಮಾಡಿದ ಮೇಲೆ ಅದನ್ನು ಬಿಡ್ತಾರೆ. ಹಾಗೆ ಮಾಡಿ ಆಗಲಿಲ್ಲ ಅಂತೇಳಿ
ಅಷ್ಟು ಪ್ರಶಸ್ತ ಧರ್ಮಶಾಸ್ತ್ರದ ಪೂರ್ಣಾನುಮತಿ ಅದಕ್ಕೆ ನಿನ್ನೆ ಆಹಾರವನ್ನು ಇವತ್ತು ಸ್ವೀಕರಿಸದೇ ಇರತಕ್ಕಂಥದ್ದು, ಅಂದರೆ ಮುಸರೆ ಪದಾರ್ಥಗಳನ್ನು ಇವತ್ತು ಸ್ವೀಕರಿಸದೇ ಇರುವಂತಹದ್ದು ಅತ್ಯಂತ ಯುಕ್ತವಾದದ್ದು ಸ್ತ್ರೀಯರಿಗೂ ಕೂಡ. ಹಾಗಾದರೆ ಸ್ತ್ರೀಯರಿಗೆ ಉಪನಯನ ಅಂತ ಹೇಳಿದ್ರೆ ವಿವಾಹ, ಅಲ್ಲೇ ತನಕ ಅವರಿಗೆ ಗೋಪಿಕಂದನಾದಿ ಧಾರಣೆಯ ವಿಧಾನ ಇಲ್ಲ. ವಿವಾಹಾನಂತರದಲ್ಲಿ ಅವರಿಗೂ ಕೂಡ ಯಾರು ವೈಷ್ಣವರು ಮತ್ತ ಸಂಪ್ರದಾಯವನ್ನು ಅನುಸರಿಸತಕ್ಕಂಥವರು ಅವರಿಗೆ ಗೋಪಿಕಂದನ ಧಾರಣದ ವಿಧಾನ ಇದೆ. ಅಲ್ಲಿ ಅವಕಾಶ 3 ಕೊಟ್ಟಿದ್ದಾರೆ. ಒಂದು ಗೋಪಿಕಂದ, ಇಲ್ಲವೋ ಕುಂಕುಮದ ನೀರು, ಅದಲ್ಲ ಅಂದ್ರೆ ಶುದ್ಧೋದಕ, ಶುದ್ಧ ಬಿಟ್ಟು ದ್ವಾದಶ ಪುಣ್ಯಗಳನ್ನು ಧಾರಣೆ ಮಾಡಿ ದ್ವಾದಶ ಪುಣ್ಯಗಳನ್ನು ಧರಿಸುವುದಕ್ಕೆ ಇರತಕ್ಕಂಥ ವಸ್ತುವಿನಲ್ಲಿ ವ್ಯತ್ಯಾಸವನ್ನು ಹೇಳ್ತಾರೆ. ಒಂದು ಕುಂಕುಮೋದಕ, ಅಂದ್ರೆ ಕುಂಕುಮ ಅನ್ನೋದು 3-4 ಥರದಲ್ಲಿ ಬರ್ತದೆ. ವಾಕ್ಷ ಕುಂಕುಮ ಅಂತ ಬೇರೆ ಬರ್ತದೆ, ಧಾತು ಕುಂಕುಮ ಅಂತ ಬೇರೆ ಬರ್ತದೆ, ಅರಿಶಿನ ಮತ್ತು ಸುಣ್ಣವನ್ನು ಮೇಲನೆ ಮಾಡಿರ್ತಕ್ಕಂಥ ಕುಂಕುಮ ಅಂತ ಬರ್ತದೆ. ಇದರಲ್ಲಿ ವಾಕ್ಷ ಕುಂಕುಮೋದಕ ಆಗ್ತದೆ. ಅದು ವೃಕ್ಷದಲ್ಲಿ ಕುಂಕುಮದ ಕಾಯಿ ಬರ್ತದೆ, ಅದರಿಂದ ಉಂಟಾಗತಕ್ಕಂಥ ಕುಂಕುಮಕ್ಕೆ ವಾಕ್ಷ ಕುಂಕುಮ ಅಂತ ಹೇಳ್ತಾರೆ. ಇಲ್ಲ ಗೋಪಿಕಂದರವನ್ನು ನೀರು ಮಾಡಿಕೊಂಡು ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿಕೊಂಡು ತನ್ನ ಕೈಗಳನ್ನು ಕೂಡ ಧಾರಣೆ ಮಾಡಿಕೊಂಡ್ರೆ 3 ಪುಂಡ್ರವನ್ನು ಧಾರಣೆ ಮಾಡಿದ್ರೆ ಸಾಕು ಅಂತ ಒಬ್ಬ ಸಂದೇಶ ಹೇಳ್ತಾರೆ. ಇನ್ನೊಂದು 12 ನಾಮ ಹಾಕಿಕೊಳ್ಳಬೇಕು. ಅದು 12 ನಾಮಗಳು ಉದರ ಇತ್ಯಾದಿಗಳಲ್ಲೆಲ್ಲ ಅದು ಸ್ನಾನ ಕಾಲದಲ್ಲೇ ಅವರು ಹಾಕಿಕೊಳ್ಳುವಂಥದ್ದು. ಸ್ನಾನ ಕಾಲದಲ್ಲಿ ನೀರಿನಲ್ಲಿ ಹಾಕಿಕೊಳ್ಳಬೇಕು. ಆಮೇಲೆ ಒಂದು ದೇವರ ಮುಂದೆ ಶುದ್ಧ ವಸ್ತ್ರವನ್ನು ಕೊಂಡು ದೇವರ ಮುಂದೆ ಕೂತ್ಕೊಂಡು ತಾವು ಕುಂಕುಮ ಹಾಕಿಕೊಳ್ಳುವುದಕ್ಕಿಂತ ಪೂರ್ವಭಾವಿಯಾಗಿ ಮೊದಲು ಗೋಪಿಚಂದ್ರವನ್ನು ಸಿದ್ಧಪಡಿಸಿ ತನ್ನ ಹಣೆಗೆ ಗೋಪಿಚಂದ್ರವನ್ನು ಹಾಕಿಕೊಂಡು ಅದನ್ನು ಸರಿಯಾಗಿ ತಿಕ್ಕಿ ಸುತ್ತ ಭಾಗದಲ್ಲಿ ಮಾತ್ರ ಕಾಣುವ ಹಾಗೆ ಉಳಿಸಿಕೊಂಡು ಮಧ್ಯದಲ್ಲಿ ತಿಕ್ಕಿ ಅಲ್ಲಿ ಕುಂಕುಮವನ್ನು ಧಾರಣೆ ಮಾಡಿಕೊಳ್ಳಬೇಕು, ಕಾಯಿಗಳನ್ನು ಧಾರಣೆ ಮಾಡಿಕೊಳ್ಳಬೇಕು, ಪಾದದಲ್ಲಿ ಬೆಳ್ಳಿ ಇರಬೇಕು, ಕೈಯಲ್ಲಿ ಗಾಜು ಇರಬೇಕು. ಇವುಗಳ ವಿಧಾನ ಅಷ್ಟಮಂಗಲೆಯಾಗಿ ಆಮೇಲೆ ಅವರು ನಿತ್ಯ ಕರ್ಮಾನುಷ್ಠಾನವನ್ನು ನಡೆಸಬೇಕು. ಇದು ವಿಧಾನವನ್ನು ಮಾಡಿದ್ದಾರೆ. ಆದ್ದರಿಂದ ನಾವೆಲ್ಲ ಧಾರಣೆ ಮಾಡುವಾಗ ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ ಅಂತೇಳಿ 12 ನಾಮಗಳನ್ನು ಹಾಕಿ ತತ್ವಕ್ಷಾಲಿತ ತೋಯೇನ ವಾಸುದೇವೇತಿ ಮೂರ್ಧನಿ ಅಂತ ಒಟ್ಟು 13 ಕಡೆಯಲ್ಲಿ ನಾವು ಗೋಪಿಚಂದ್ರನ ಸ್ಪರ್ಶವನ್ನು ಮಾಡಿಕೊಳ್ಳುತ್ತೇವೆ. ಸ್ತ್ರೀಯರಿಗೆ ಪ್ರಧಾನವಾಗಿ 3 ಭಾಗದಲ್ಲಿ ಗೋಪಿಚಂದ್ರನ ಸ್ಪರ್ಶ, ಒಂದು ಶಿರಸ್ಸು ಮತ್ತೆ ಬಾಹುದ್ವಯ. ಕೆಲವರು ಕಂಠದಲ್ಲೂ 3 ಆಗಬೇಕು ಅಂತ ಹೇಳಿ 5 3 ಮತ್ತು 3 6 ಅಂತ ಹೇಳ್ತಾರೆ. ಆಮೇಲೆ ಉಳಿದ ಭಾಗದಲ್ಲೂ ಧಾರಣೆ ಮಾಡಿಕೊಳ್ಳಬೇಕು ಅಂತ ಹೇಳಿ 12 ಅಂತ ಹೇಳ್ತಾರೆ. ನಮ್ಮ ಉಡುಪಿ ಸಂಪ್ರದಾಯದಲ್ಲಿ 3 ಅನ್ನೋದು ಉಡುಪಿ ಸಂಪ್ರದಾಯದಲ್ಲಿ ಇರತಕ್ಕಂಥ ವಿಧಾನ. ಮುದ್ರೆಯ ವಿಷಯದಲ್ಲಿ ವಸ್ತಃ ಪಂಚಮುದ್ರೆ ಇದೆಯಲ್ವಾ, ಪಂಚಮುದ್ರೆಯಲ್ಲಿ ಸ್ತ್ರೀಯರಿಗೆ 3 ಮುದ್ರೆ ವಿಧಾನ ಇರುವುದು. ಯಾವುದು? ಶಂಖ, ಚಕ್ರ, ಗದ 3. ಈ 14 ಇದನ್ನು ಮುದ್ರೆಯನ್ನು ನಾರಾಯಣ ಮುದ್ರೆಯನ್ನು ನಾವು ಹೆಚ್ಚು ಉಪಯೋಗ ಮಾಡುವುದಿಲ್ಲ. ನಾರಾಯಣ ಮುದ್ರೆಯನ್ನು ಸ್ಮೃತಿಗಾಗಿ ಹೇಳಿದ್ದಾರೆ, ಶಂಕರಿಕರು ಹೇಳಿದ್ದಾರೆ. ಸ್ತ್ರೀಯರು ಕೂಡ ನಾರಾಯಣ ಮುದ್ರೆ ಎನ್ನುವುದು ನಾಮಮುದ್ರೆಯನ್ನು ಧಾರಣೆ ಮಾಡುವುದರಿಂದ ಅಂತಹ ಸ್ತ್ರೀಯ ದರ್ಶನ ಮಾಡಿದಂತಹ ವ್ಯಕ್ತಿಗೆ ಬ್ರಹ್ಮಘಾತಕನು ಕೂಡ ಶುಚಿಯಾಗ್ತಾನೆ ಅಂತ ಹೇಳುವ ಫಲವನ್ನು ಹೇಳಿದ್ದಾರೆ. ಈಗ ವಿಧಾನ ಇದೆ ಹೇಗೆಂದರೆ ಬಲಭಾಗದಲ್ಲಿ ಚಕ್ರ, ಎಡಭಾಗದಲ್ಲಿ ಶಂಖ, ಅದು ಕಣ್ಣಿನ ತುದಿಯಲ್ಲಿ ಕೆನ್ನೆಯ ಭಾಗದಲ್ಲಿ ಹಾಕಿಕೊಳ್ತಕ್ಕಂಥ 2 ಮುದ್ರೆಗಳು. ಆಮೇಲೆ ಗದಾಮುದ್ರೆ ಅವರ ಲಲಾಟ ಅಂದ್ರೆ ಹಣೆಯಲ್ಲಿ ಗದಾಮುದ್ರೆ ಮತ್ತು ನಾರಾಯಣ ಮುದ್ರೆ ಇವೆರಡು ಮುದ್ರೆಯನ್ನು ಲಲಾಟದಲ್ಲಿ ಧಾರಣೆ ಮಾಡಿಕೊಳ್ಳುವುದು. ಉಳಿದ ಭಾಗದಲ್ಲಿ ಅದರ ಧಾರಣೆಯ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿದ್ರೆ ಸಾಕಾಗ್ತದೆ. ಸರಿ, ಇವತ್ತು 10 ಗಂಟೆ ಬಹಳ ವ್ಯವಸ್ಥಿತವಾಗಿ ಸಮಯವನ್ನು ಮೇಂಟೈನ್ ಮಾಡುವುದಂದ್ರೆ ಹಾಗೆ. ಇವತ್ತು ಅಮಾವಾಸ್ಯೆಯ ಪರ್ವಕಾಲ ಇದೆ. ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಸ್ನಾನಕ್ಕೆ ಬಹಳ ಮಹತ್ವ. ಹಾಗಾಗಿ ನಮಗೆ ದೊಡ್ಡ ಅದೃಷ್ಟ ಏನಂದ್ರೆ ಈ ಪರ್ವಕಾಲದಲ್ಲಿ ಪೂಜ್ಯ ಗುರುಗಳ ಜೊತೆಗೆ ಗೋಟಿ ತೀರ್ಥದಲ್ಲಿ ಸ್ನಾನ ಮಾಡುವಂತಹ ಒಂದು ವಿಶೇಷ ಭಾಗ್ಯ ಇದೆ. ಸಪ್ತ ಮಹಾನದಿಗಳ ಸನ್ನಿಧಾನ ಇರುವಂತಹದ್ದು, ತೀರ್ಥಕ್ಕೆ ಪ್ರಾಕಾಶ ಇರುವಂತಹದ್ದು, ರುದ್ರದೇವರ ಹತ್ತಿರದಲ್ಲಿ ಒಂದು ತೀರ್ಥ ಇದೆ ಅಂತ ಹೇಳಿದ್ರೆ ಆ ತೀರ್ಥದಲ್ಲಿ ಕೋಟಿ ತೀರ್ಥ, ವಸ್ತುತಃ ಭಾಗೀರಥ್ಯಾದಿ ಸಾಧಾರಣ ತೀರ್ಥಗಳು 3.5 ಕೋಟಿ ತೀರ್ಥ. ಇಲ್ಲಿ ಕೋಟೇಶ್ವರನ ಸನ್ನಿಧಾನದಲ್ಲಿ ಕೋಟಿ ತೀರ್ಥ ಅಂತ ಹೇಳಿದ್ರೆ ಆ ಭಾವನೆ ನಮಗಿದೆ. ಅದರಲ್ಲಿ ಸ್ನಾನ ಮಾಡುವಂತಹ ಭಾಗ್ಯ ಗುರುಗಳ ಜೊತೆಗೆ ಲಭ್ಯ ಆಗಿದೆ. ಗುರುಗಳಿಗೆ ಸತ್ಯ ಪ್ರಣಾಮ.